नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिनिति नाम्ने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नाम्ने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं। हरि ओಂ तत्सत्। ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಹಿತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ರೂಪದ 16ನೇ ಅಧ್ಯಾಯದ 18ನೇ ಶ್ಲೋಕವನ್ನ ಅಧ್ಯಯನ ಮಾಡಿದ್ದೀವಿ. ಈ ಶ್ಲೋಕದ ಅನುವಾದ ಹೀಗಿದೆ: ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮ ಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಡೆಯುತ್ತಾರೆ. ಹರೇ ಕೃಷ್ಣ. ಹೀಗೆ ಇದೇ ಶ್ಲೋಕವನ್ನ ಭಗವದ್ಗೀತೆಯಲ್ಲಿ ಈ ಪದಗಳನ್ನ ಬಹಳ ಕಡೆ ನೋಡ್ಬೋದು. ಯಾವುದು? ಅಹಂಕಾರಂ, ಬಲ, ದರ್ಪಂ, ಕಾಮಂ, ಕ್ರೋಧಂ ಚ ಸಂಶ್ರಿತಃ, ಕಾಮ ಏಷ ಕ್ರೋಧ ಏಷ ಅಂತ ಹೇಳಿ ನಾವಿಂದ ಭಗವದ್ಗೀತೆಯಲ್ಲಿ ಹೇಳಿದ್ದೀವಿ. ಯಾರಾದ್ರೂ ಜ್ಞಾಪಕ ಇದೆಯಾ? ನೋಡಿ, ಒಂದು ಇವೆಲ್ಲನೂ ಅಣ್ತಮಂದ್ರು. ಯಾವೆಲ್ಲರೂ? ಅಹಂಕಾರ, ನೋಡಿ, ಬಲ, ದರ್ಪ, ಕಾಮ, ಕ್ರೋಧ, ನೋಡಿ, ಇವೆಲ್ಲವೂ ಜೊತೆಗಿರ್ತವೆ. ಒಂದ್ರ ಜೊತೆ ಇನ್ನೊಂದು ಇದ್ದೇ ಇರುತ್ತೆ. ಒಂದು ತಗೊಂಡ್ರೆ ಒಂದು ಗಿಫ್ಟ್ ಅಂತ ಕೊಡ್ತಾರೆ ನೋಡಿ ಅಂಗಡಿಗಳಲ್ಲಿ. ನೋಡಿ, ಪ್ಯಾಕೇಜ್ ತರ ಒಂದ್ ತಗೊಂಡ್ರೆ ಇನ್ನೊಂದ್ ಜೊತೆ ಬಂದೇ ಬರುತ್ತೆ. ನೋಡಿ, ಯಾರಿಗೆಲ್ಲ ನೋಡಿ ಅಹಂಕಾರ ಇರುತ್ತೋ ಸಹಜವಾಗಿ ಮೊದಲು ನೋಡಿ ಬಲ, ಅವ್ರ ಬಲದ ಬಗ್ಗೆ ಅವ್ರಿಗೆ ಹೆಮ್ಮೆ. ನೋಡಿ, ಬಲದ ಬಗ್ಗೆ ಅಹಂಕಾರ ಎಲ್ಲಿಂದ ಪ್ರಾರಂಭ ಆಗತ್ತಂತಂದ್ರೆ ಅವ್ರಿಗಿರುವಂತ ಬಲ. ನೋಡಿ, ಕಾಳಿಯ ತಗೊಂಡ್ರೆ ಕೃಷ್ಣನ ನೋಡಿ, ಬಾಲ್ಯ ಲೀಲೆಯಲ್ಲಿ ನೋಡಿ ಕಾಳಿಯನಿಗೆ ತನ್ನ ವಿಷದ ಮೇಲೆ ಆತನಿಗೆ ಅಹಂಕಾರ. ನೋಡಿ, ಇಡೀ ಯಮುನೆ ನದಿಯನ್ನ ಆತ ಆಳ್ತಿರ್ತಾನೆ. ಹಸುಗಳು, ನೋಡಿ, ಕರುಗಳು, ಇವುಗಳಿಗೆಲ್ಲನೂ ತೊಂದರೆ ಕೊಡ್ತಿರ್ತಾನೆ. ವಿಷ ಪೂರಿತ ಮಾಡಿರ್ತಾನೆ. ಅಲ್ಲಿ ಏನು ಜೀವಗಳೇ ಇರಕ್ಕಾಗದೆ ಇರೋ ತರ ಮಾಡಿರ್ತಾನೆ. ನೋಡಿ, ಇದನ್ನ ಆತನಿಗೆ ಸಹಜವಾಗಿನೇ ಆ ವಿಷ ಇದ್ದ ಕಾರಣ ಅದ್ರಲ್ಲಿ ಆತನಿಗೆ ಅಹಂಕಾರ ಕೂಡ ಬರುತ್ತೆ. ನೋಡಿ, ಆತನಿಗೆ ನೋಡಿ ಬಹಳ ಜನ ಪತ್ನಿಯರು, ನೋಡಿ ನಾಗಪತ್ನಿಯರು ನೋಡಿ ಇರ್ತಾರೆ. ನೋಡಿ, ಅವನಿಗೆ ಸಹಜವಾಗಿನೇ ಹಾವು ಅಂದ್ರೆ ನಿಮ್ಗೆ ಹೆಸರುವಾಸಿ ಏನಕ್ಕೆ ಹೆಸರು ಅಂತ ಗೊತ್ತು? ಕ್ರೋಧಕ್ಕೆ. ನೋಡಿ, ಅದನ್ನೇ ಉರಗ. ನೋಡಿ, ಅದಕ್ಕೆ ಕೋಪ ಜಾಸ್ತಿ ಹಾವುಗಳಿಗೆ. ನಿಮ್ಗೆ ಗೊತ್ತು, ಕೋಪ, ಸೇಡು, ಸಿಟ್ಟು, ಹಾಗೆ ಇವೆಲ್ಲ ಜಾಸ್ತಿ. ಅಹಂಕಾರ ಅಂದ್ರೆ ಹಂಗೆ ಕಾಳಿಂಗ. ನೋಡಿ, ಅವನಿಗೆ ವಿಷ ಕಾರಣವಾಗಿ ಅವನಿಗೆ ನತ್ತಿಗೆ ಹರ್ಬಿಟ್ಟಿರುತ್ತೆ. ಅಹಂಕಾರ, ವಿಪರೀತ ಅಹಂಕಾರ ಇರುತ್ತೆ. ನೋಡಿ, ಅವನು ದರ್ಪ, ಕಾಮ, ಕ್ರೋಧ, ಅಸುರಿ ಸ್ವಭಾವಗಳೆಲ್ಲ ತೋರಿಸ್ತಿರ್ತಾನೆ. ಒಂದು ಹಾವು ನೋಡಿ, ತರತರದ ನಾಗಗಳಿದಾವೆ. ಕಾಳಿಂಗ ಒಬ್ಬ, ಕಾರ್ಕೋಟಕ ಒಬ್ಬ, ತಕ್ಷಕ. ನಿಮ್ಗೆ ತಕ್ಷಕ ಗೊತ್ತು ಅಲ್ವಾ? ತಕ್ಷಕ ಎಲ್ ಕೇಳಿರ್ತೀರಿ? ತಕ್ಷಕ ಪರ್ಷಿತ್ ಮಹಾರಾಜ.
ಪರೀಕ್ಷಿತ್ ಮಹಾರಾಜ ಸಾಯಿಸೋಕೆ ಸಾಯಿಸುತ್ತೆ. ಅದು ಯಾಕೆ ಅದು ಆತನ ಕಚ್ಚಬೇಕು ಅನ್ಕೊಂಡಿರುತ್ತೆ? ಶಾಪ ಸಿಕ್ಕಿರುತ್ತೆ. ಹಾ, ಶಾಪ ಅಲ್ವಾ ಪ್ರಭು? ಶೃಂಗ ಅವರ ಶಮೀಕ ಅವರು ಅರ್ಜುನ ಬಿಟ್ಟು ಶೃಂಗ ಶಮೀಕ. ಅರ್ಜುನ ಹೌದು ಹೇಳಿ. ಅರ್ಜುನ ಬಾಣದಿಂದ ಕದಂಬ ವನವನ್ನ ಸುಟ್ಟ ಸುತ್ತಿರುತ್ತೆ ಪ್ರಭುಜಿ. ಖಾಂಡವ ಪ್ರಸ್ಥ ಅಂತ ಅವನ ಹೆಸರು. ಪಾಂಡವರಿಗೆ ಒಂದು ಆಸ್ತಿ ಪಾಲು ಕೊಟ್ಟಿರ್ತಾರೆ ನೋಡಿ. ಹಸ್ತಿನಾಪುರ ದುರ್ಯೋಧನನಿಗೆ ಏನೂ ಉಪಯೋಗ ಇಲ್ಲದೆ ಇರುವಂತ ಭೂಮಿ ನೋಡಿ, ಕಾಡು, ಏನೂ ಉಪಯೋಗ ಇಲ್ದಿರುವಂತ ಒಂದು ಪ್ರದೇಶ ಖಾಂಡವ ಪ್ರಸ್ಥ ಅಂತ. ಅದು ಏನು ಅಂದ್ರೆ ಕುರುಚಲು ಕಾಡು. ಅದು ಈ ಡೆಲ್ಲಿ ಹತ್ರ ನೋಡಿದ್ರೆ ಸುತ್ತಮುತ್ತ ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕುರುಚಲು ಕಾಡು, ಅಲ್ಲಿ ಏನೂ ಬೆಳೆಯೋದಿಲ್ಲ, ಏನಕ್ಕೂ ಉಪಯೋಗ ಇಲ್ಲ, ಎಲ್ಲ ಮುಳ್ಳು ಗಿಡಗಳ ಪೊದೆಗಳು ನೋಡಿ. ಅಂಥದ್ರಲ್ಲಿ ಈ ತಕ್ಷಕ ನೋಡಿ ಆತನು ಸಂಸಾರ ಮಾಡ್ಕೊಂಡಿರ್ತಾನೆ. ಆತ ಇಂದ್ರನ ಸ್ನೇಹಿತ ನೋಡಿ. ಅದು ಯಾರಾದ್ರೂ ಬೆಂಕಿ ಹಚ್ಚಿದ್ರೆ ಏನಾದ್ರೂ ಆದ್ರೆ ಇಂದ್ರ ಮಳೆ ಸುರಿಸ್ಬಿಡ್ತಾನೆ, ಅದು ಆತನಿಗೆ ರಕ್ಷಣೆ ಸಿಗುತ್ತೆ. ಈ ತರದ್ದು ಒಂದು ಬಹಳ ದಿನಗಳು ನಡೀತಿರುತ್ತೆ. ಇದು ಅವರಿಗೆ ಪಾಲಾಗಿ ಸಿಗುತ್ತೆ ಕೃಷ್ಣ ಬಲರಾಮರ ಸಹಾಯದಿಂದ ನೋಡಿ. ಅದನ್ನ ಅಭಿವೃದ್ಧಿ ಪಡಿಸ್ತಾರೆ. ಅಂತ ಒಂದು ಪ್ರಯತ್ನದಲ್ಲಿ ಈ ಕಾಡು ಇದನ್ನೆಲ್ಲ ಪೊದೆನೆಲ್ಲ ಸುಡ್ಬೇಕು, ಅಗ್ನಿ ಆಹುತಿ ಬೇಕು ನನಗೆ, ವನಸ್ಪತಿಗಳು ಬೇಕು. ನಾನು ತುಪ್ಪ ಎಷ್ಟೊಂದು ಯಾಗ ಯಜ್ಞಗಳು ಮಾಡಿದ್ರು ಅಂದ್ರೆ ಅದನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ, ಅಜೀರ್ಣ ಆಗ್ಬಿಟ್ಟಿತ್ತು. ಅದಕ್ಕೆ ವನಸ್ಪತಿ ಬೇಕಾಗಿತ್ತು. ಆತನು ಕೇಳ್ಕೊಂಡಿರ್ತಾನೆ ನೋಡಿ. ಆತನಿಗೆ ಊಟ ಅಜೀರ್ಣ ಆಗ್ಬಿಟ್ಟಿರುತ್ತೆ. ಎಲ್ಲ ಕಾರಣಕ್ಕೆ ನೋಡಿ ಕೃಷ್ಣ ಬಲರಾಮ ಇದನ್ನ ಕಾಡನ್ನ ಸುಡ್ತಿರ್ಬೇಕಾದ್ರೆ ಅಗ್ನಿಗೆ ಆಹುತಿ ಕೊಟ್ಟಿರ್ತಾರೆ. ಅದಕ್ಕೆ ರಕ್ಷಣೆ ನಿಂತಿರ್ತಾರೆ. ಯಾವುದೇ ಪ್ರಾಣಿ ತಪ್ಸ್ಕೊಂಡು ಹೋಗ್ಬಾರ್ದು ಇಲ್ಲಿ ಅನ್ನೋ ತರ, ಯಾವುದೇ ಜೀವ ನೋಡಿ. ಅಲ್ಲಿ ತಕ್ಷಕ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿರ್ತಾನೆ ನೋಡಿ. ಈ ತರದೆಲ್ಲ ಏನೇನೋ ಆಗತ್ತೆ ನೋಡಿ. ಆಗ ತಕ್ಷಕ ಸೇಡ್ ತೀರಿಸ್ಕೊಳ್ಳುತ್ತೆ, ಆತ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ನೋಡಿ. ಅರ್ಜುನ ಮಾಡದಂಥದ್ದನ್ನ ಆತನ ಮೊಮ್ಮಗನ ಮೇಲೆ ಸೇಡೋದು ನೋಡಿ. ಅರ್ಜುನನ್ ಸುಮ್ಮನೆ ಬಿಡೋದಿಲ್ಲ ಅದು ನೋಡಿ. ಯುದ್ಧದಲ್ಲಿ ನೋಡಿ ಒಂದು ಸರ್ಪಾಸ್ತ್ರ ಆಗಿ ನೋಡಿ ಕರ್ಣನ ಬತ್ತಳಿಕೆಗೆ ಬರುತ್ತೆ ನೋಡಿ. ಆಮೇಲೆ ಅಲ್ಲೂ ಅದ್ರ ಪ್ರಯೋಜನ ಕೃಷ್ಣನ ಕೃಪೆಯಿಂದ ಅದರ ಅರ್ಜುನ ರಕ್ಷಿತನಾಗ್ತಾನೆ. ಆಮೇಲೆ ಬಬ್ರವಾಹನನ ಕಥೆ ಗೊತ್ತು ಅಲ್ವಾ, ಅದೇ ಬಾಣ ನೋಡಿ. ಅಲ್ಲೂ ಸುಮ್ಮನೆ ಬಿಡೋದಿಲ್ಲ. ಅರ್ಜುನನ ಕಥೆ ಮತ್ತೆ ಪ್ರಾಣ ಭಗವಂತನ ಕೃಪೆಯಿಂದ ಸಿಗುತ್ತೆ. ಮತ್ತೆ ಈ ಪರೀಕ್ಷಿತ ಮಹಾರಾಜನ ಮೇಲೇನು ಕೂಡ ನೋಡಿ ಈ ತರ ಹಾಗೆ ನೋಡಿ. ಹಾವುಗಳು ಅಂದ್ರೆ ಹಂಗೆ ನೋಡಿ. ಹಂಗೆ ಅಹಂಕಾರ ನೋಡಿ, ಸೇಡು ಇವೆಲ್ಲ ಇರ್ತವೆ ನೋಡಿ. ಆ ಕಾಳಿಂಗ ಸರ್ಪನನ್ನ ಭಗವಂತ ಕೃಷ್ಣ ಕಾಲಲ್ಲಿ ತುಳಿದು 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 ಒದ್ದು ಆತನ ವಿಷನೆಲ್ಲ ಕಕ್ಕಿಸಿದ ಮೇಲೆ, ವಿಷ ಎಲ್ಲ ಹೋದ್ಮೇಲೆ, ಬಲ ಹೋದ್ಮೇಲೆ, ದುರ್ಬಲನಾದಾಗ ಅವನಿಗೆ ಜ್ಞಾನೋದಯ ಆಗತ್ತೆ. ಅವನ ಅಹಂಕಾರ ಹೋಗುತ್ತೆ ನೋಡಿ, ಅವನ ದರ್ಪ ಹೋಗುತ್ತೆ. ಆಗ ಶರಣ ಆಗ್ತಾನೆ. ಆಗ ಅಲ್ಲಿ ಕಾಳಿಂಗ ಹೇಳ್ತಾನೆ, ಸಂಭಾಷಣೆ ಯಾರಾದ್ರೂ ನಿಮ್ಮ ಹತ್ರ ಪುಸ್ತಕ ಇದ್ರೆ ನೀವು ಓದ್ಬೋದು, ಬೇಕಿದ್ರೆ ಓದಿ ಹೇಳ್ಬೋದು ಯಾರಾದ್ರೂ ನೋಡಿ. ಕಾಳಿಂಗ ಹೇಳ್ತಾನೆ, ನಾಗಪತ್ನಿಯರು ಕೂಡ ಹೇಳ್ತಾರೆ ನೋಡಿ. ವಿಷ ಈ ಕಾರಣ ನನಗೆ ಮದ ಹತ್ಬಿಟ್ಟಿತ್ತು, ದರ್ಪ, ಕ್ರೋಧ, ಅಹಂಕಾರ ಇತ್ತು. ಈಗ ಯಾವಾಗ ಆತನ ವಿಷ ಹೋಯ್ತು, ಸ್ವಚ್ಛ ಆಯ್ತು ನೋಡಿ. ನಮ್ಗೂ ಹಂಗೇನೆ ನೋಡಿ. ಅಸುರರಿಗೆಲ್ಲ ಹಂಗೇನೆ. ಎಲ್ಲ ಅಸುರರು ಯಾರೆಲ್ಲ, ನಮ್ಮಲ್ಲೂ ಕೂಡ ಅಸುರತನ ಇದೆ ಅಂದ್ರೆ ಹಿಂಗೆ ಇರುತ್ತೆ ನೋಡಿ. ಎಲ್ಲಿವರೆಗೂ ಬಲ ಇರುತ್ತೋ ನಮ್ ಬಲದ ಮೇಲೆ ನಂಬಿರ್ತೀವಿ, ಭಗವಂತನ ಆಶ್ರಯಿಸಲ್ಲ ನೋಡಿ. ಇದು ವಿಶೇಷ. ಯಾರು ಅಸುರರ ಒಂದು ಅವರ 37ನೇ ಶ್ಲೋಕನ ಪ್ರಭುಜಿ, 3ನೇದ್ರಲ್ಲಿ. ಏನು ನನ್ಗೆ ಗೊತ್ತಿಲ್ಲ ಮಧ್ಯ, ನೀವು ಅರ್ಥ ನೋಡಿ. ಕ್ರೋಧೈಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾತ್ಮ ವಿದ್ವೈನಮಿಹ ವೈರಿಣಂ.
ದೇವೋತ್ತಮ ಪರಮ ಪುರುಷನು ಹೇಳಿದನು, ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನು ನುಗ್ಗಿ ಹಾಕುವ ಈ ಜಗತ್ತಿನ ಪಾಪ ಪೂರಿತ ಶತ್ರು. ಹೌದು, ಭಾವಾರ್ಥ ಗೊತ್ತಲ್ಲ ಪ್ರಭುಜಿ? ಬೇಡ ಮಾತಾಜಿ, ಸಾಕು ಮಾತಾಜಿ. ಅವರವ್ರ ಭಕ್ತರು ಅದನ್ನ ಓದ್ಕೋಬಹುದು. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಆ ಶ್ಲೋಕ 3ನೇ ಅಧ್ಯಾಯದ 32ನೇ ಶ್ಲೋಕ ಮಾತಾಜಿ ಅವರು ಹೇಳ್ತಿದ್ದಾರೆ ನೋಡಿ. ಅದನ್ನ ಬೇಕಾದವರು ಹೆಚ್ಚಿನ ಅಧ್ಯಯನಕ್ಕೆ ಓದ್ಕೋಬಹುದು ನೋಡಿ. ಹಂಗೆ ಅಲ್ಲಿ ಭಾಗವತದಲ್ಲಿ ಕಾಳಿಂಗ ಸರ್ಪ ನೋಡಿ ಆ ತರ ಆಗತ್ತೆ. ಆ ವಿಷ ಯಾವಾಗ ಹೋಗುತ್ತೋ, ಇಳಿಯುತ್ತೋ, ಆಗ ಆತನಿಗೆ ಎಚ್ಚರಿಕೆ ಬರುತ್ತೆ ನೋಡಿ. ಕೃಷ್ಣ ಲೀಲೆಯಲ್ಲಿ ಅದೇ ತರ ಜಾಂಬವಂತ ಕೂಡ ನೋಡಿ. ಜಾಂಬವಂತ ಕೃಷ್ಣ ಯುದ್ಧ ಆಗತ್ತೆ. ಯಾಕೆ ಕಾರಣಕ್ಕೂ ಯುದ್ಧ ಆಗತ್ತೆ ನೋಡಿ. ಯುದ್ಧ ಮಾಡ್ತಾರೆ, ಇಬ್ರು ಯುದ್ಧ ಮಾಡ್ತಾರೆ, ಎಷ್ಟೋ ದಿನ ಯುದ್ಧ ಮಾಡ್ತಾರೆ. ಜಾಂಬವಂತನು ಈ ತರ ಯುದ್ಧ ಮಾಡದಂತ ಮನುಷ್ಯರೇ ಇರ್ಲಿಲ್ಲ. ಆತ ಬ್ರಹ್ಮನ ಮಗ ಜಾಂಬವಂತ. ಆತ ಸಮುದ್ರ ಮಂಥನದಲ್ಲೂ ಕೂಡ ಸಹಾಯ ಮಾಡಿರ್ತಾನೆ ನೋಡಿ. ಆತನ ಬಲದ ಮೇಲೆ ನಂಬಿಕೆ ನೋಡಿ. ಆ ಬಲದಿಂದ ಆತನಿಗೂ ಕೂಡ ಅಹಂಕಾರ, ಆತನಿಗೂ ಕೂಡ ಹರೇ ದರ್ಪ. ಕೃಷ್ಣ ಪ್ರಭು. ಹೌದಾ? ಸಮಂತಕ ಬನ್ನಿ ನೀವು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾಗಪತ್ನಿಯರು ಹೀಗೆ ಪ್ರಾರ್ಥನೆ ಮಾಡಿದರು, ಪ್ರಿಯ ಪ್ರಭುವೆ, ನೀನು ಎಲ್ಲದರ ವಿಷಯದಲ್ಲಿ ನಿಷ್ಪಕ್ಷಪಾತಿ, ಮಕ್ಕಳು, ಸ್ನೇಹಿತರು ಅಥವಾ ಶತ್ರುಗಳು ಎಂದು ನೀನು ಭೇದ ಮಾಡೋದಿಲ್ಲ. ಆದುದರಿಂದ ನೀನು ದಯೆ ಇಟ್ಟು ಕಾಳಿಯನಿಗೆ ನೀಡಿದ ಶಿಕ್ಷೆಯು ಸಂಪೂರ್ಣವಾಗಿ ಯೋಗ್ಯವಾದದ್ದು. ಜಗತ್ತಿನಲ್ಲಿ ಕ್ಷೋಭೆಗೊಳಿಸುವ ಎಲ್ಲರನ್ನು ನಾಶ ಮಾಡಲೆಂದೇ ನೀನು ಜಗತ್ತಿಗೆ ಇಳಿದು ಬಂದಿದ್ದೀಯಾ. ನೀನು ಪರಿಪೂರ್ಣ ಸತ್ಯನಾದ್ದರಿಂದ ನಿನ್ನ ಕೃಪೆ ಮತ್ತು ಶಿಕ್ಷೆಯಲ್ಲಿ ವ್ಯತ್ಯಾಸ ಇಲ್ಲ. ಆದುದರಿಂದ ಕಾಳಿಯನಿಗೆ ನೀನು ಶಿಕ್ಷೆ ವಿಧಿಸಿದಂತೆ ಕಂಡರೂ ಅದು ಒಂದು ವರ ಎಂದು ಭಾವಿಸ್ತೇನೆ. ನೀನು ಯಾರನ್ನಾದರೂ ಶಿಕ್ಷಿಸಿದಾಗ ಅವನ ಪಾಪ ಕರ್ಮಗಳ ಫಲಗಳೆಲ್ಲ ತೊಡೆದು ಹೋಗುತ್ತದೆ ಎಂದು ಅರ್ಥ ಮಾಡಿಕೊಳ್ಬೇಕು. ಆದುದರಿಂದ ನೀನು ಶಿಕ್ಷೆಯನ್ನು ವಿಧಿಸಿದ್ದು ದೊಡ್ಡ ಅನುಗ್ರಹ ಎಂದು ಭಾವಿಸುತ್ತೇನೆ. ಸರ್ಪದ ದೇಹದಲ್ಲಿ ಕಾಣಿಸಿಕೊಳ್ಳುವ ಜೀವಕ್ಕೆ ಆಗಲೇ ಪಾಪಗಳ ಹೊರಲಾರದ ಹೊರೆ ಇದೆ ಎನ್ನುವುದು ಸ್ಪಷ್ಟ. ಇಲ್ಲದಿದ್ದರೆ ಆ ಜೀವಿಗೆ ಸರ್ಪದ ದೇಹವೇಕೆ ಬರುತ್ತೆ? ಕಾಳಿಯನ್ನು ಸರ್ಪ ದೇಹವನ್ನು ಹೊಂದಿದ್ದರಿಂದ ಮಾಡಿದ ಕೃತ್ಯಗಳ ಪಾಪ ಫಲಗಳೆಲ್ಲ ನೀನು ಅವನ ಹೆಡೆಯ ಮೇಲೆ ನರ್ತನ ಮಾಡಿದ್ದರಿಂದ ಕಡಿಮೆ ಆಗಿದೆ. ಅದೇ ಅಲ್ವಾ ಪ್ರಭು? ಹೌದು ಮಾತಾಜಿ, ಹೌದು ಹೌದು. ಆದುದರಿಂದ ನೀನು ಬಹು ಕೋಪಗೊಂಡು ರೀತಿಯಾಗಿ ಅವನಿಗೆ ಶಿಕ್ಷೆಯನ್ನ ನೀಡಿದ್ದು ಬಹು ಶುಭಕರ ಎಂದೇ ನಾನು ಭಾವಿಸ್ತೀನಿ. ಈ ಸರ್ಪವು ತನ್ನ ಹಿಂದಿನ ಜನ್ಮಗಳಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ದಿರಬೇಕು. ಅವನಲ್ಲಿ ನಿನಗೆ ಎಷ್ಟು ಸಂತೋಷವಾಗಿದೆ ಎನ್ನುವುದನ್ನು ನೋಡಿ ನನಗೆ ಆಶ್ಚರ್ಯ ಆಗಿದೆ. ಅವನು ಎಲ್ಲ ಬಗೆಯ ಪ್ರಾಯಶ್ಚಿತ್ತಗಳನ್ನು ತಪಸ್ಸುಗಳನ್ನು ಮಾಡಿದ್ದರಿಂದ ಎಲ್ಲರಿಗೂ ಸಂತೋಷವಾಗಿದ್ದಿರಬೇಕು. ಅವನು ಎಲ್ಲ ಜೀವಿಗಳಿಗೆ ಸಕಲ ಕಲ್ಯಾಣವಾಗುವ ಕೆಲಸಗಳನ್ನು ಮಾಡಿದ್ದಿರಬೇಕು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಈ ಶ್ಲೋಕದ ಬಗ್ಗೆ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ, ಅಸುರಿ ನೋಡಿ, ಈ ಅಸುರಿ ಸ್ವಭಾವಗಳು, ಇದರಿಂದ ಆಗುವಂತ ದಿಗ್ಭ್ರಾಂತಿ ನೋಡಿ, ಅದಕ್ಕೆ ಭಗವಂತ ನೋಡ ಅಸುರರಿಗೆ ಸೂಕ್ತವಾಗಿ ದಂಡಿಸೋದು ನೋಡ. ದಂಡಿಸಿದಾಗ ಅವರಿಗೆ ಸಿಗುವಂತ ಕೃಪೆ ನೋಡಿ ಆಗ್ಬೇಕು. ನಮಗೂ ಕೂಡ, ನಮ್ಮಲ್ಲೂ ಕೂಡ ನೋಡಿ ಈ ತರದ್ದು ಏನಾದ್ರೂ ಅರ್ಥ ಆಗ್ಬೇಕು ಅಂದ್ರೆ ನೋಡಿ ನಾಗಪತ್ನಿಯರ ಪ್ರಾರ್ಥನೆ ಕೇಳಬೇಕು ನೋಡ. ಅಲ್ಲಿ ನೋಡಿ ವಿಚಿತ್ರ ವಿಶೇಷ, ನಾಗಪತ್ನಿಯರು ಒಳ್ಳೆ ಭಕ್ತರು ನೋಡಿ. ಭಗವಂತನನ್ನ ಅವರು ಸ್ತುತಿಸ್ತಾರೆ, ಪ್ರಾರ್ಥನೆಗಳ ಹೇಳ್ತಾರೆ ನೋಡಿ. ಶ್ರೇಷ್ಠ ಪ್ರಾರ್ಥನೆಗಳ ಇದು ಒಂದು, ಭಾಗವತದಲ್ಲಿರುವಂತ ಅತ್ಯಂತ ಶ್ರೇಷ್ಠ ಪ್ರಾರ್ಥನೆಗಳಲ್ಲಿ ಇದು ಒಂದು ನೋಡಿ. ಕುಂತಿದೇವಿಯ ಪ್ರಾರ್ಥನೆ, ನಾಗಪತ್ನಿಯರ ಪ್ರಾರ್ಥನೆ ನೋಡಿ. ಇಂಥ ಪ್ರಾರ್ಥನೆಗಳು ಬಹಳ ವಿಶೇಷ ಆಗತ್ತೆ ನೋಡಿ. ಅದೇ ತರ ಬ್ರಾಹ್ಮಣ ಪತ್ನಿಯರ ಪ್ರಾರ್ಥನೆ ನೋಡಿ. ಈ ತರದ್ದು ಭಾಗವತ ಅಂದ್ರೆ ಪ್ರಾರ್ಥನೆಗಳು ನೋಡಿ. ಉತ್ತರೆಯ ಪ್ರಾರ್ಥನೆ ನೋಡಿ, ಒಬ್ಬೊಬ್ರದ್ದು ಪರೀಕ್ಷಿತ ಮಹಾರಾಜನ ಪ್ರಾರ್ಥನೆ ನೋಡಿ. ಹಿಂಗೆ ಒಂದೊಂದು ಕೂಡ ಧ್ರುವ ಮಹಾರಾಜನ ಪ್ರಾರ್ಥನೆ, ಪ್ರಹ್ಲಾದ ಮಹಾರಾಜನ ಪ್ರಾರ್ಥನೆ ನೋಡಿ, ಗಜೇಂದ್ರನ ಪ್ರಾರ್ಥನೆ, ಇದು ಹಿಂಗೆ ದೊಡ್ಡ ಸಾಲು ನೋಡಿ. ಹಂಗೆ ಈ ಈ ವಿಷಯವನ್ನು ವಿಶೇಷವಾಗಿ ಅಸುರಿ ಸ್ವಭಾವದವರಿದ್ದವ್ರನ್ನ ಭಗವಂತ ದಂಡಿಸುವಂಥದ್ದು ನೋಡಿ. ಅದು ಬಹಳ ಉಪಕಾರ ಅವ್ರಿಗೆ ಮಾಡೋದು. ಈಗ ನಾಗಪತ್ನಿಯರಿಗೆ ಹೇಳಿದ್ರಲ್ವಾ ಆತರ ನೋಡಿ. ಅದ ಒಂದು ಸರ್ಪವಾಗಿ ಹುಟ್ಟಬೇಕು ಅಂದ್ರೆ ಅದೊಂದು ಕೀಳು ಜನ್ಮ ನೋಡಿ. ಸರ್ಪ ಅನ್ನುವಂಥದ್ದು ನೋಡ ಹುಟ್ಬೇಕು ಅಂದ್ರೆ ಯಾರಾದ್ರೂ ಒಬ್ಬರು ತುಂಬಾ ಆ ಥರದ್ದೇನೋ ಪಾಪ ಮಾಡಿರ್ಬೇಕು. ಅದಕ್ಕೆ ಅಂತಜೊಂದು ಶರೀರ, ಅಷ್ಟು ಕೋಪ
ನೋಡಿ ದರ್ಪ ಯಾವ ಮಟ್ಟಕ್ಕೆ ಅಹಂಕಾರ ಇರುತ್ತಂದ್ರೆ, ನಾ ಹಿಂದೆ ಚರ್ಚೆ ಮಾಡಿದ್ದೆ, ಜ್ಞಾಪಕ ಇರ್ಬೋದು. ಕೆಲವೊಂದು ಪ್ರಾಣಿಗಳು ಆ ದೇಹದಿಂದ ನೋಡಿ ಅದನ್ನ ಕೊಂದ್ರೇನು ಕೂಡ ದೇಹ ಬಿಟ್ಟು ಹೋಗೋದೇ ಇಲ್ಲ. ನೀವು ಹಾವನ್ನು ನೋಡಿದ್ರೆ ಎಷ್ಟೊಂದು ಅಹಂಕಾರ ಇರುತ್ತೆ. ಅಂದ್ರೆ ಅಹಂಕಾರ ಅಂದ್ರೆ ಏನಂದ್ರೆ, ಏನ್ ಅಹಂಕಾರ ಅಂದ್ರೆ ನಾನೇ ದೇಹ ಅನ್ನೋದು. ನೋಡಿ ಇದನ್ನ ಅಹಂಕಾರ ಅಂತ ಹೇಳೋದು. ಮಿಥ್ಯ ಅಹಂಕಾರ, ಬಾಡಿ ರೆಕಗ್ನೈಸಿಂಗ್ ವಿತ್ ದ ಬಾಡಿ. ನೋಡಿ ಹಾವನ್ನ ಕೊಂದಿದ್ರೆ ನೀವು ನೋಡಿದ್ರೆ ಆ ಬಾಲ ಅಲ್ಲಾಡ್ತಾನೇ ಇರುತ್ತೆ. ಎಷ್ಟು ಗಂಟೆಗಳು ಬಿಟ್ಟು ನೋಡಿ ಬನ್ನಿ, ಮತ್ತೆ ಆ ಬಾಲ ಅಲ್ಲಾಡ್ತಾರೆ, ನೋಡಿರ್ತೀರಾ. ನಾಯಿ ಕೂಡ ಆ ದೇಹದಿಂದ ಇವ ಜ್ಞಾನಿನೂ ಕೂಡ ಆಚೆನೆ ಹೋಗಲ್ಲ. ಆ ಆತ್ಮ ದೇಹದಲ್ಲೇ ಇರುತ್ತೆ. ಎಷ್ಟು ಹೊಡೆದ್ರೇನು, ಎಷ್ಟು ಬಡ್ದಾಕಿದ್ರೇನು ಕೂಡ ಹೋಗಲ್ಲ. ನೋಡಿ ಅದಕ್ಕೆ ಹಾವುಗಳಿಗೆ ಶವ ಸಂಸ್ಕಾರ ಮಾಡ್ತಾರೆ, ಗೊತ್ತಾ? ಹಾವನ್ನ ಸುಡ್ತಾರೆ. ಯಾಕೆ? ಹೌದು ಪ್ರಭು. ಹೌದು ಪ್ರಭುಜಿ, ಮತ್ತೆ ಬರ್ಬಾರ್ದು ಅಂತ, ಜನ್ಮ ಹುಟ್ಟಬಾರ್ದು. ನೋಡಿ ಅದನ್ನ ಮುಕ್ತಿ ಕೊಡಕ್ಕೆ ಆ ದೇಹದಿಂದ, ಇಲ್ಲಿದ್ರೆ ದೇಹದ ಜೊತೆ ಆತ್ಮ ಅಂಟ್ಕೊಂಡಿರುತ್ತೆ. ಇದಕ್ಕೆ ಮಿಥ್ಯಾಹಂಕಾರ ಅಂತ ಹೇಳೋದು. ಮಿಥ್ಯ ಅಹಂಕಾರ ಇದ್ದವ್ರು ಏನ್ ಮಾಡ್ತಾರೆ, ಆ ದೇಹದೊಂದಿಗೆ ಗಾಢವಾಗಿ ಗುರುತಿಸ್ಕೋತಾರೆ. ಅಸುರರು ಹಂಗೇನೆ ನೋಡಿ, ಈ ತರ ಹಾವುಗಳು ಹಂಗೇನೆ ನೋಡಿ, ಕೆಲವು ಈ ತರ ಹಿಂಗೇನೆ. ಅದೇ ಕೆಲವೊಂದು ಪ್ರಾಣಿಗಳು ಸೂಕ್ಷ್ಮವಾಗಿರ್ತವೆ ನೋಡಿ, ಸ್ವಲ್ಪ ತಟ್ಟದ್ರೆ ಹಂಗೆ ಜೀವ ಹೋಗ್ಬಿಡುತ್ತೆ, ನೋಡಿರ್ತೀರಾ. ಸ್ವಲ್ಪ ಟಚ್ ಆದ್ರೆ ಸಾಕು. ಉದಾಹರಣೆ ಗುಬ್ಬಚ್ಚಿ ನೋಡಿ, ಪಾರಿವಾಳ ನೋಡಿ, ಒಂದು ಹದ್ದು ಒಂದು ಬಡಿಯುತ್ತೆ ನೋಡಿ, ಅದನ್ನ ತಿನ್ನಕ್ಕೆ ಒಂದು ಗಿಡುಗಾನೋ ತಕ್ಷಣ ಸತ್ತೋಗ್ಬಿಡುತ್ತೆ ಅದು. ನೋಡಿ ಈ ತರದ್ದು ಕೆಲವು ಜೀವಿಗಳಿದಾವೆ. ನೋಡಿ ಕೆಲವೊಂದು ಜೀವಿಗಳು ಇದಾವೆ ಬಿಡೋದೇ ಇಲ್ಲ. ನೋಡಿ ಇದೆಲ್ಲ ಯಾವ ಹಂತದಲ್ಲಿ ಅಂದ್ರೆ ಅಹಂಕಾರದ, ಯಾರಿಗೆ ನಾನೇ ದೇಹ, ದೇಹನೇ ನಾನು ಅನ್ನುವಂಥದ್ದು ತನ್ನ ಬಲ, ತನ್ನ ದರ್ಪ, ತನ್ನ ಕಾಮದ ಮೇಲೆ ಜಾಸ್ತಿ ಇರುತ್ತೋ ಅವ್ರಿಗೆ ಹಿಂಗಿರುತ್ತೆ. ಅವರು ಬೇಗ ದೇಹವನ್ನ ತ್ಯಜಿಸೋದಿಲ್ಲ. ನಾವು ಹಿಂದೆ ಚರ್ಚೆ ಇದ್ರ ಬಗ್ಗೆ ತುಂಬಾ ಮಾಡಿದ್ವಿ. ನೋಡಿ ಈ ಅಹಂಕಾರ ಯಾರು ಕೊಡ್ತಾರೆ, ಅಹಂಕಾರವನ್ನ ಕೊಡೋದು ಯಾರು, ಎಲ್ಲಿಂದ ಅಹಂಕಾರ ಸಿಗತ್ತೆ ಜೀವಿಗೆ? ಶಂಪುವಿನಿಂದ ಸಿಗತ್ತೆ. ನೋಡಿ ಈ ಭೌತಿಕ ಜಗತ್ತಲ್ಲಿ ಸಂಡೇ ಕ್ಲಾಸ್ ಎಲ್ಲ ಇದೇ ಆಗಿತ್ತು ಪ್ರಭು. ಅಹಂಕಾರದ ಬಗ್ಗೆನೆ ಹೇಳ್ತಾ ಇದ್ರು ಪ್ರಭು ಸಂಡೇ ಕ್ಲಾಸ್. ಯಾರು ಕೊಟ್ರು ಮಾತಾಜಿ? ವರದಕೃಷ್ಣ ಪ್ರಭುಜಿ ಕೇಶವ ಪ್ರಭು. ಕೇಶವ ಪ್ರಭುಜಿ ಅವರು. ಓಕೆ, ಏನ್ ಹೇಳಿದ್ರು? ಅದಕ್ಕೆ ಅದನ್ನ ಎಲ್ಲಾರು ಕೇಳಿ ಮತ್ತೆ ನೀವೇ ಕ್ಲಾಸ್ ಕೊಡ್ಬೇಕು ಸಂಡೇ, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಮತ್ತೆ ಅವರೇ ವಹಿಸ್ಕೊಂಡ್ರು. ನೋಡಿ ಹಂಗೆ ನೋಡಿ, ಅಹಂಕಾರ ಗುರ್ತಿಸ್ಕೊಂಡ್ಬಿಟ್ರೆ ನಮಗಿರೋ ಅಹಂಕಾರ ನೋಡಿ, ಅದಕ್ಕೆ ಕಾರಣ, ಅದಕ್ಕೆ ಮೂಲ, ಅದರಿಂದ ಪರಿಣಾಮ ನೋಡಿ ಈ ಜಗತ್ತಲ್ಲಿ ನೋಡಿದ್ದೀನಿ ನಾನು ಕೂಡ. ನೋಡಿ ಎಲ್ಲ ಬಿಡ್ತಾರೆ ನೋಡಿ, ಸನ್ಯಾಸಿಗಳಾಗ್ತಾರೆ. ಅಹಂಕಾರ ಬಿಡಕ್ಕಾಗಲ್ಲ. ಏನೇನ್ ಬಿಡ್ತಾರೆ? ಇಂದ್ರಿಯಗಳ ನಿಯಂತ್ರಣ ಮಾಡ್ತಾರೆ, ಮನಸ್ಸು ನಿಯಂತ್ರಣ ಮಾಡ್ತಾರೆ, ಬುದ್ಧಿ ನಿಯಂತ್ರಣ ಮಾಡ್ತಾರೆ. ನೋಡಿ ಎಲ್ಲಾ ತರ ತಪಸ್ಸುಗಳು ಮಾಡ್ತಾರೆ. ನೋಡಿ ಎಲ್ಲವೂ ಅತ್ಯಂತ ಸೂಕ್ಷ್ಮವಾದದ್ದು ಯಾವುದು ಅಂದ್ರೆ ಅಹಂಕಾರ, ಮಿಥ್ಯ ಅಹಂಕಾರ. ಅತೀ ಸೂಕ್ಷ್ಮವಾದದ್ದು. ನೀವು ಈ ರಚನೆ ನಮ್ಮ ನೋಡಿದ್ರೆ, ನಮ್ಮ ಬ್ರಹ್ಮಾಂಡ ಮತ್ತೆ ನಮ್ಮ ದೇಹ ನೋಡಿ, ಇವೆಲ್ಲ ನೋಡಿದ್ರೆ ನಮಗಿದು ಅರಿವು ಆಗ್ಬೇಕು. ಹೇಗೆ ಈ ಭೌತಿಕ ಪ್ರಪಂಚ ರಚನೆ ಆಗಿದೆ ಅನ್ನುವಂಥದ್ದನ್ನ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಏನೇನಿಂದ ರಚನೆ ಆಗಿದೆ ಬ್ರಹ್ಮಾಂಡ? ನೋಡಿ ನೀವು ಆ ಗೋಲೋಕ ಚಾರ್ಟ್ ನೋಡಿದ್ರೆ ನೋಡಿ, ಅದರಲ್ಲಿ ಸ್ಪಷ್ಟ ಆಗುತ್ತೆ. ಪ್ರಭುಜಿ, ಇದು ಅರ್ತ್, ವಾಟರ್, ಫೈರ್, ಏರ್, ಈಥರ್, ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ. ವೆರಿ ಗುಡ್. ಪಂಚಭೂತಗಳು ಅಲ್ವಾ? ನೋಡಿ 24 ಅಂತ ಹೇಳೋದು. 3 ಲೋಕಗಳು, 24 ಅಂಶಗಳು. 24 ಅಂಶಗಳಿಂದ ಈ ಜಗತ್ತು ಸೃಷ್ಟಿಯಾಗಿದೆ. ಇದನ್ನೇ ನಾವು ಸಾಂಖ್ಯಶಾಸ್ತ್ರದಲ್ಲಿ ಓದೋದು. ನೋಡಿ ಈ ರೀತಿ ವಿಭಾಗ ಮಾಡಿಕೊಂಡು ಅದರಲ್ಲಿ ಅತ್ಯಂತ ಸೂಕ್ಷ್ಮವಾದದ್ದು ಯಾವುದು ಅಂದ್ರೆ ಅಹಂಕಾರ. ನೋಡಿ ಇಲ್ಲಿ ನೀವು ಗೋಲಕ ವೃಂದಾವನ ಚಾರ್ಟ್ ತೋರಿಸ್ತೀನಿ ನೋಡಿ. ಅದರಲ್ಲಿ
ಈ ಬ್ರಹ್ಮಾಂಡ ಹೇಗಿದೆಯೋ ಅದೇ ತರನೇ ಪಿಂಡಾಂಡ. ನೋಡಿ ನಮ್ಮಲ್ಲೂ ಕೂಡ ಅಹಂಕಾರ ನೋಡಿ ಇರೋ ಕಾರಣವಾಗಿ ನಾವು ಇಲ್ಲಿರೋದು. ಅಹಂಕಾರವನ್ನು ಬಿಟ್ಟು ಸಂಪೂರ್ಣವಾಗಿ ಅಹಂಕಾರ ಹೋಯ್ತು, ನಮಗಿಲ್ಲೇನು ಇರಕ್ ಜಾಗನೇ ಇಲ್ಲ, ನಮಗೆ ವ್ಯವಸ್ಥೆನೇ ಇಲ್ಲ. ನೋಡಿ ಇದೊಂದು ಬ್ರಹ್ಮಾಂಡ. ನೋಡಿ ಇಲ್ಲಿ ಬ್ರಹ್ಮಾಂಡದಲ್ಲಿ ಒಂದಕ್ಕಿಂತಲೂ ಒಂದು ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಮೊನ್ನೆ ಸ್ಪಿರಿಚುವಲ್ ಸೈಂಟಿಸ್ಟ್ ಕ್ಲಾಸ್ ಅಲ್ಲಿ ನಮ್ಮ ವೃಂದಾವನ್ ಶ್ಯಾಮ್ ಪ್ರಭುದೇವ್ರು ಹೇಳ್ತಿದ್ರು. ನೀವು ಒಬ್ರು ಯಾರೋ ಪ್ರಶ್ನೆ ಕೇಳಿದ್ರು ನೋಡಿ, ಅವ್ರು ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಒಬ್ಬ ವಿದ್ಯಾರ್ಥಿ ನೋಡಿ, ವಿಜೇತ ಮಾತಾಜಿಯವರು ಓದಿದ್ರು ಒಂದು ಪ್ರಶ್ನೆ. ಆ ಪ್ರಶ್ನೆಯಲ್ಲಿ ನೋಡಿ ಲೋಕಗಳು ಯಾಕೆ ಕಾಣಿಸಲ್ಲ, ಬಿಯಾಂಡ್ ನೋಡಿ ಅವ್ರು ವೃಂದಾವನ್ ಶಾಪ ಹೇಳಿದ್ರೆ ಸೂಕ್ಷ್ಮವಾಗಿರುತ್ತೆ. ನಮಗೆ ಕಣ್ಣು ಈ ಮಾಂಸದಿಂದ ಆಗಿರುವಂತ ಕಣ್ಣುಗಳು, ಫ್ಲೆಶ್ ಇಂದ ಆಗಿರೋದು, ಸೂಕ್ಷ್ಮಗಳನ್ನ ಕಾಣಕ್ಕಾಗೋದಿಲ್ಲ ಅಲ್ವಾ. ನೋಡಿ ನಮ್ಮ ಕಣ್ಣು ಏನ್ರಿಂದ ಆಗಿದೆ ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ, ಭೂಮಿ, ನೀರು, ಅಗ್ನಿ, ವಾಯು, ನೋಡಿ ಆಕಾಶ ತತ್ವ ಇಲ್ಲಿ ಕಾಣ್ತಿದ್ಯಾ, ಅರ್ತ್, ವಾಟರ್, ಫೈರ್, ಏರ್, ಈಥರ್ ಅಲ್ವಾ. ಭೂಮಿಗಿಂತೂ ನೀರು ಸೂಕ್ಷ್ಮ, ನೀರಿಗಿಂತಲೂ ಬೆಂಕಿ ಸೂಕ್ಷ್ಮ, ಬೆಂಕಿಗಿಂತಲೂ ಗಾಳಿ ಸೂಕ್ಷ್ಮ, ಗಾಳಿಗಿಂತಲೂ ಆಕಾಶ ತತ್ವ ಸೂಕ್ಷ್ಮ, ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಯಾವುದು, ಅಹಂಕಾರ, ಫಾಲ್ಸ್ ಈಗೋ. ಕಾಣ್ತಿದ್ಯಾ ಇಲ್ಲಿ ಚಿತ್ರದಲ್ಲಿ? ಕಾಣ್ತಾ ಇದೆ. ನೋಡಿ ಹಂಗೆ ನೋಡಿ ಇಲ್ಲಿ ಫಾಲ್ಸ್ ಈಗೋ ಪರ್ಸನಿಫೈಡ್ ವರ್ಷಿಪ್ಸ್ ಸಂಕರ್ಷಣ ಅಂತ ಇದೆ, ಕಾಣಿಸ್ತಿದ್ಯಾ? ಒಂದೊಂದಕ್ಕೂ ಒಂದೊಂದು ಅಧಿದೇವತೆಗಳು ಅಂತ ಇದೆ ನೋಡಿ. ಅರ್ತ್ ಪರ್ಸನಿಫೈಡ್ ವರ್ಷಿಪ್ಸ್ ಲಾರ್ಡ್ ವರಾಹ, ವಾಟರ್ ಪರ್ಸನಿಫೈಡ್ ವರ್ಷಿಪ್ಸ್ ಲಾರ್ಡ್ ಮತ್ಸ್ಯ, ನೋಡಿ ಫೈರ್ ನೋಡಿ ಸೂರ್ಯನಾರಾಯಣ ನೋಡಿ, ಆಮೇಲೆ ಏರ್ ಪ್ರದ್ಯುಮ್ನ ನೋಡಿ, ಈಥರ್ ಅನಿರುದ್ಧ ನೋಡಿ, ಫಾಲ್ಸ್ ಈಗೋ ಸಂಕರ್ಷಣ ನೋಡಿ, ಆಮೇಲೆ ಮಹಾತತ್ವ ಸುದೇವ ನೋಡಿ. ಹಿಂಗೆ ನೋಡಿ ಇಲ್ಲಿ ನಿಮ್ಗೆ ಶಂಭು ಕಾಣ್ತಾ ಇದ್ದಾನೆ ಅಲ್ವಾ. ನೋಡಿ ಶಂಕರ ಸಂಕರ್ಷಣನ ಭಕ್ತ ನೋಡಿ, ಆತ ಸಂಕರ್ಷಣ ಶಂಕರ ನೋಡಿ. ಶಂಕರ ಯಾರ ಮೇಲೆ ಧ್ಯಾನ ಮಾಡ್ತಿರ್ತಾನೆ ಅಂತಂದ್ರೆ, ಒಂದ್ ಕಡೆ ರಾಮ ಅಂತ ಹೇಳ್ತಾರೆ, ಇನ್ನು ಬಹಳ ಕಡೆ ಸಂಕರ್ಷಣ ಅಂತ ಹೇಳ್ತಾರೆ. ಪ್ರಳಯ ಮಾಡ್ಬೇಕು ಅಂದ್ರೆ ಈಗ ಭಾಗವತಂ ಪುಸ್ತಕ ಓದಿದ್ರೆ ಅಲ್ಲಿ ಸಿಗತ್ತೆ ನಿಮ್ಗಿದು. ಸಂಕರ್ಷಣನ ಆಜ್ಞೆ ಮೇಲೆ ಶಂಕರ ನೋಡಿ ಶಂಭು ಪ್ರಳಯ ಮಾಡ್ತಾನೆ ನೋಡಿ. ಈ ತರದ್ದು ಒಂದು ಹಿನ್ನೆಲೆ ನೋಡಿ. ಹಿಂಗೆ ಈ ಫಾಲ್ಸ್ ಈಗೋ ಸಂಕರ್ಷಣನಿಂದ ನೋಡಿ ಶಂಕರನಿಗೆ ಬಂದು ನೋಡಿ ಶಂಭು ನೋಡಿ ಇದಕ್ಕೆ ಅಧಿಪತಿ ಆಗ್ತಾನೆ. ನಾವು ಎಲ್ಲವನ್ನ ಗೆಲ್ತೀವಿ ನೋಡಿ. ಈ ಈ ಬ್ರಹ್ಮಾಂಡ ಹೆಂಗೆ ರಚನೆ ಆಗಿದ್ಯೋ ಈ ಪಂಚಭೂತಗಳಿಂದ ನೋಡಿ, ಈ ತರದ್ದು ಅಹಂಕಾರದಿಂದ ನಮ್ಮ ದೇಹನು ಕೂಡ ಹಂಗೇ ರಚನೆ ಆಗಿರೋದು. ಇದು ಬ್ರಹ್ಮಾಂಡ ಆದ್ರೆ ನಮ್ದೊಂದು ಪಿಂಡಾಂಡ. ನೋಡಿ ಯಾರಾದ್ರೂ ಮೋಕ್ಷ ಮುಕ್ತಿ ಪಡ್ಕೊಂಡು ಹೋಗ್ಬೇಕು ಅಂದ್ರೆ ನೋಡಿ ಇವುಗಳನ್ನೆಲ್ಲ ದಾಟಿ ಹೋಗ್ಬೇಕು. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ನೋಡಿ ಇವೆಲ್ಲ ಬಿಟ್ಟು ನೋಡಿ ಈ ಜಗತ್ತು ನೋಡಿ ಬ್ರಹ್ಮ ಜ್ಯೋತಿ ದಾಟಿ ನೋಡಿ ವೈಕುಂಠಕ್ಕೆ ಹೋಗ್ಬೇಕು ನೋಡಿ. ಇನ್ನೂ ದಾಟಿ ನೋಡಿ ಭಗವದ್ಧಾಮ ನೋಡಿ ಗೋಲೋಕ ವೃಂದಾವನ ಹೋಗುವಂತ ಒಂದು ನೋಡಿ. ಇಲ್ಲಿ ಸೂಕ್ಷ್ಮತೆಗಳ ಬೆಳೆಸ್ಕೊಳ್ಬೇಕು ನೋಡಿ. ಅಸುರರು ಇವುಗಳಿಂದ ತುಂಬೋಗಿರ್ತಾರೆ. ಯಾವುಗಳಿಂದ ನೋಡಿ, ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧಗಳಿಂದ ಅಸುರರು ನೋಡಿ ದಿಗ್ಭ್ರಾಂತರಾಗಿರ್ತಾರೆ. ನಾವೇ ನಮ್ಮಲ್ಲೂ ಕೂಡ ಎಷ್ಟು ಗಾಢವಾಗಿ ನೋಡಿ ನಮ್ಮ ಅಹಂಕಾರ, ನಮ್ಮ ಬಲ, ಈ ಬಲದ ಕಾರಣದಿಂದ ನಾವು ತೋರ್ಸೋದ್ ದರ್ಪ ನೋಡಿ. ಕಾಳಿಂಗನಿಗೆ ಯಾವಾಗ ಬಲ ಕಡಿಮೆ ಆಯ್ತೋ, ಯಾವಾಗ ವಿಷ ಕಡಿಮೆ ಆಯ್ತೋ ಆಗ ಆತನಿಗೆ ಬಲ ಕಡಿಮೆ ಆಯ್ತು. ಯಾವಾಗ ಬಲ ಕಡಿಮೆ ಆಯ್ತೋ ಆತನ ದರ್ಪ ಕಡಿಮೆ ಆಯ್ತು. ಯಾವಾಗ ಆತನ ದರ್ಪ, ಬಲ, ಆತನ ವಿಷ ಕಡಿಮೆ ಆಯ್ತೋ ಆತನ ಕ್ರೋಧ ಕಡಿಮೆ ಆಯ್ತು. ಯಾವಾಗ ಕ್ರೋಧ ಕಡಿಮೆ ಆಯ್ತೋ ಅವನಿಗೆ ಕಾಮ ಕಡಿಮೆ ಆಯ್ತು. ಹೌದಾ? ಆತನ ನೋಡಿ ಆ ಕಾಳಿಂಗ ಮರ್ದನ ಇಡೀ ನೀವು ಆ ಅಧ್ಯಾಯ ಓದಿದ್ರೆ ನಿಮ್ಗೆ ಈ ಅಂಶ ಚೆನ್ನಾಗಿ ಗೊತ್ತಾಗುತ್ತೆ.
ನೋಡಿ ಅದೇ ತರನೇ ಯಾವುದೇ ಅಸುರನನ್ನ ಭಗವಂತ ದಂಡಿಸ್ತಾನೆ. ಆತನ ಹಿರಣ್ಯಕಶಿಪು ಆಗ್ಬೋದು, ಹಿರಣ್ಯಾಕ್ಷ ಆಗ್ಬೋದು, ರಾವಣ ಆಗ್ಬೋದು. ನೋಡಿ ಇನ್ನು ಮಹಾ 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 ಅಸುರರು ಎಲ್ಲ ಯಾರ್ಯಾರೆಲ್ಲ ಯಾವ್ಯಾವ ಕಾಲದಲ್ಲಿ ನೋಡಿ ಭಗವಂತ ಅವ್ರಿಗೆ ದಂಡನೆ ಕೊಟ್ಟು ಸಂಹಾರ ಮಾಡ್ತಾನೋ. ಈಗ ನಾಗಪತ್ನಿಯರು ಈಗ ಹೇಳಿದ್ರಲ್ವಾ, ಅದು ವಿಶೇಷ ಕೃಪೆ. ಭಗವಂತನಿಗೆ ವ್ಯತ್ಯಾಸ ಇಲ್ಲ. ಆತನು ಕೊಂದ್ರೇನು ಕೂಡ ಅವ್ರನ್ನ ಉದ್ಧಾರ ಮಾಡದಂಗೆ. ನೋಡಿ ಅವ್ರಿಗೆ ದಂಡಿಸೋದು ಕೂಡ ಅವ್ರ ಮೇಲೆ ತೋರಿಸಂತ ವಿಶೇಷ ಕೃಪೆ. ನೋಡಿ ಈಗ ಹೇಳಿದ್ರಲ್ಲ ನಾಗಪತ್ನಿಯರು, ಅಲ್ಲೇನಂತ ಹೇಳಿದ್ರು, ಭಗವಂತ ಅವರ ಪಾದ ಸ್ಪರ್ಶ ಮಾಡ ಕಾರಣವಾಗಿ, ಆತನ ದಂಡಿಸಿದ ಕಾರಣವಾಗಿ ಇಂದಿನ ನೋಡಿ ಹಾವು ಶರೀರ ಪಡೆಯಕ್ಕೆ ಆತನ ಏನೆಲ್ಲ ಪಾಪ ಕರ್ಮಗಳನ್ನು ಮಾಡಿದ್ನೋ ಅದೆಲ್ಲ ತೊಲಗೋಗ್ಬಿಡ್ತು, ಎಲ್ಲ ಹೋಯ್ತು. ನೋಡಿ ಈಗ ಆತನ ಉದ್ಧಾರ ಆಗ್ಬಿಟ್ಟ. ನೋಡಿ ಆ ರೀತಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಈ ಅಹಂಕಾರ ಅನ್ನೋದು ಇಂದ್ರಿಯ ಭೋಗಕ್ಕೆ ಯಾರು ಹೆಚ್ಚು ಆಸಕ್ತಿಯನ್ನು ಕೊಡ್ತಾರೋ ಅಲ್ಲಿ ಅಹಂಕಾರ ಸೃಷ್ಟಿ ಆಗ್ಬೋದಲ್ಲ ಪ್ರಭುಜಿ? ಒಂದು ಅಂಶ ಅಲ್ಲಿ ಬರುತ್ತೆ ಅನ್ನೋದು ಏನಾದ್ರು? ಹೌದೌದು, ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ. ನೋಡಿ ಒಂದಕ್ಕೊಂದು ಸೀಕ್ವೆನ್ಸ್ ಆಗಿ ಬರುತ್ತೆ. 3ನೇ ಅಧ್ಯಾಯದ 37 ಶ್ಲೋಕದಲ್ಲಿ ಈಗ ಶುಭರಣಿ ಮತ್ತೆ ಓದಿದ್ರಲ್ವಾ, ಹಾಗಾಗಿ ಒಂದು ಇನ್ನೊಂದನ್ನ ಪೋಷಿಸುತ್ತೆ, ಬೆಳೆಸುತ್ತೆ. ಪ್ರಭುಜಿ. ನೋಡಿ ಈ ಶ್ಲೋಕದಲ್ಲಿ ಹೇಳ್ತಿರೋಂಗೆ ಯಾರಿಗೆ ಬಲ ಬಂದಿರುತ್ತೋ, ನೋಡಿ ವಾಲಿ, ರಾಮಾಯಣದಲ್ಲಿ ವಾಲಿ ನೋಡಿ ಆತನು ಅಸುರನ ಅಲ್ಲ, ಆತನ ಬಲ ಕಾರಣ ಆತನಿಗೆ ಅಹಂಕಾರ. ಬಲ ಕಾರಣ ಅವನಿಗೆ ಹೆಚ್ಚು ಕ್ರೋಧ, ಅವನಿಗೆ ಬಲ ಕಾರಣ ಅವನಿಗೆ ಕಾಮ. ನೋಡಿ ಆ ಬಲ ಹಂಗ್ ಮಾಡ್ತಾ ಇರುತ್ತೆ. ನೋಡಿ ಆತನ ಪೀಡೆಯಿಂದ ವಾಲಿ ನೋಡಿ ಸುಗ್ರೀವನ್ ಬಾಧಿತನಾಗಿರ್ತಾನೆ. ನೋಡಿ ಭಗವಂತನ ನೋಡಿ ಭಕ್ತ ಹನುಮಂತನ ಕೃಪೆಯಿಂದ ನೋಡಿ ವಾಲಿ ಸಂಹಾರ ಆಗತ್ತೆ. ವಾಲಿ ಪ್ರಶ್ನೆ ಕೇಳ್ತಾನೆ, ನೋಡಿ ನನ್ನನ್ನು ಯಾಕೆ ಕೊಂದೆ ಅಂತ. ನೋಡಿ ಆಗ ಭಗವಂತ ಆತನಿಗೆ ಕೊಂದದ ಕಾರಣ ಹೇಳಿದ್ದಾನೆ. ನೋಡಿ ಆತನ ಬಲ, ಆತನು ಮಾಡದಂತ ಸುಗ್ರೀವನಿಗೆ ಮಾಡದಂತ ಅನ್ಯಾಯ, ನೋಡಿ ಅದಕ್ಕೆ ಸೂಕ್ತವಾಗಿ ಆತನಿಗೆ ರಾಮನಿಗೆ ಇರುವಂತ ದಂಡಿಸುವಂತ ಅಧಿಕಾರ. ನೋಡಿ ಆ ದಂಡನೆಯಿಂದ ಆತನಿಗೆ ಆ ವಾಲಿ ಏನು ಆ ಪಾಪ ಕರ್ಮ ಮಾಡಿರ್ತಾನೆ ಅದರಿಂದ ಬಿಡುಗಡೆ. ನೋಡಿ ರಾಜ ಪ್ರಜೆಯನ್ನ ದಂಡಿಸಿದ್ರೆ ಆ ಪ್ರಜೆ ಮಾಡಿದಂತ ಪಾಪ ಕಾರ್ಯದಿಂದ ಬಿಡುಗಡೆ ಆಗತ್ತದು. ನೋಡಿ ಅದು ರಾಜ ಕೊಡುವಂತ ಕೃಪೆ. ನೋಡಿ ಆತನಿಗೆ ಮರಣ ದಂಡನೆ ಕೊಡ್ಬೋದು, ಅಥವಾ ಮತ್ತೊಂದು ಏನು ಶಿಕ್ಷೆ ಕೊಟ್ಟದ್ದು ಅದಕ್ಕೆ ಇನ್ನೊಂದ್ಸತಿ ಆತ ಕರ್ಮ ಅನುಭವಿಸ್ಬೇಕಾಗಿಲ್ಲ. ನೋಡಿ ಅದೆಲ್ಲ ಹೋಯ್ತು, ತೊಲಗೋಯ್ತು. ನೋಡಿ ಆತರ ನೋಡಿ ಆ ವಾಲಿನೂ ಕೂಡ ಒಂದು ಇನ್ನೊಂದಕ್ಕೆ ರಿಲೇಷನ್ ಇದೆ, ಒಂದು ಇನ್ನೊಂದನ್ನು ಪೋಷಿಸುತ್ತೆ. ನೋಡಿ ಬಲ ಇದ್ದವನಿಗೆ ಸಹಜವಾಗಿನೇ ಅಹಂಕಾರ ಬರುತ್ತೆ, ದರ್ಪ ಬರುತ್ತೆ. ನೋಡಿ ನೀವು ನೋಡಿರ್ತೀರಿ ಅದನ್ನೇ, ಈ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ್ರಂತೆ ಅಂತ. ನೋಡಿ ನೀವು ನೋಡಿ ಬೇಕಿದ್ರೆ ಯಾರಿಗಾದ್ರೂ ಬಲಹೀನರಿಗೆ ಬಲ ಬಂದ್ರೆ ಅವ್ರನ್ನ ಹಿಡಿಯಕ್ಕಾಗಲ್ಲ. ನೋಡಿ ದನ ಇಲ್ದಿದ್ದವ್ರಿಗೆ ಹಣಕಾಸು ಸಂಪತ್ತು ಸಿರಿತನ ಜಾಸ್ತಿ ಬಂದ್ರೆ ಸಹಜವಾಗಿನೇ ಅವರಲ್ಲಿ ಬದಲಾವಣೆಗಳಾಗ್ತವೆ, ದರ್ಪ ಕ್ರೋಧಗಳೆಲ್ಲ ಜಾಸ್ತಿ ಆಗತ್ತೆ. ಅದಕ್ಕೆ ಹೇಳ್ತಾರೆ ಶ್ರೀಮಂತಿಕೆಯಲ್ಲಿ ಶ್ರೀಮಂತನ ಬಂದಾಗ ಅವನ ನಡೆ ನೋಡಿ ಅಂತ. ಶ್ರೀಮಂತಿಕೆ ಬಂದಾಗ ನೋಡಿ ಅವನಿಗೆ ಮದ ಏರ್ಬಿಡುತ್ತೆ, ಅವನಿಗೆ ನೋಡಿ ಅಹಂಕಾರ ಬಂದ್ಬಿಡುತ್ತೆ ಆತನಿಗೆ. ಶ್ರೀಮಂತಿಕೆ ಬಂದಾಗ ನಾನೆಷ್ಟು ಅನ್ನೋದು ನೋಡಿ. ಅದಕ್ಕೆ ಅವಾಗ ನೋಡಿ ಈ ತರದೆಲ್ಲ ಒಂದಕ್ಕೊಂದು ರಿಲೇಷನ್ ಇದೆ ಪ್ರಭುಜಿ. ಯಾರಿಗೆ ಬಲ ಬರುತ್ತೋ ಅವ್ರಿಗೆ ದರ್ಪ ಬರುತ್ತೆ. ಹರೇ ಕೃಷ್ಣ ಪ್ರಭುಜಿ, ನಮ್ಮಲ್ಲಿ ಬರೇ ಬಾಳ ಅದೇ ಪ್ರಭುಜಿ, ಅಹಂಕಾರ ಇದ್ದೀವಿ ಅಂತೇಳಿ ಜಾಸ್ತಿ ಪ್ರಭುಜಿ ನಮ್ ತಲೆ ಅಂತೂ. ಎಲ್ಲ ಕಡೆನೂ ಕಣ್ಣಲ್ಲಿ ನೋಡ್ರಿ ಪ್ರಭುಜಿ, ಸುಮ್ಮನೆ ನೋಡ್ಬೇಕು ಅವ್ರನ್ನ ಅಷ್ಟೇ, ಏನಿಲ್ಲ ಪ್ರಭುಜಿ. ಜಗತ್ತು ಆಳ್ತಾ ಇರೋದು ಅದೆಲ್ಲ ಪ್ರಭುಜಿ, ಅಹಂಕಾರ ಆಳ್ತಾ ಇರೋದು. ಹೇಳಿದ್ರು ಮಾತಾಜಿ ಚೆನ್ನಾಗಿ ಹೇಳಿದ್ರು, ಬರೀ ನೋಡ್ತಿರ್ಬೇಕಂತ. ಎಲ್ಲ ಕಡೆ ಇದ್ದಾರೆ. ಬುದ್ಧಿವಂತರು ನೋಡಿ ಇದನ್ನೆಲ್ಲ ನೋಡಿ ಗಮನಿಸ್ತಿರ್ತಾರೆ.
ಅವ್ರಿಗೆ ಎಚ್ಚರಿಕೆ ಇರುತ್ತೆ ನೋಡಿ. ಅವ್ರಿಗಿರುವಂತ ಬಲ ನೀವೇ ನೋಡಿ. ಒಬ್ಬ ವ್ಯಕ್ತಿ ವಯಸ್ಸಲ್ಲಿ ಬಹಳ ಅಹಂಕಾರ ದರ್ಪ ಇರುತ್ತೆ, ಆಮೇಲೆ ವಯಸ್ಸಾಗ್ತಾ ಆಗ್ತಾ ಹೋಗ್ತಾ ಹೋಗ್ತಾ ನೋಡಿ ಅಲ್ಲಿ ಬಿದ್ದೋಗುತ್ತೆ ನೋಡಿ. ಎಲ್ಲ ಒಂದೊಂದು ನೋಡಿ ಬಲ ಕಡಿಮೆ ಆಗ್ತಾ ಆತನ ಅಹಂಕಾರ ಕಡಿಮೆ ಆಗ್ಬೇಕು ಆಗತ್ತೆ. ಏನು ಬರೋದಿಲ್ಲ ಪ್ರಭುಜಿ, ತಿಳ್ಕದಿಲ್ಲ ಪ್ರಭುಜಿ, ಅವ್ರ ಹಂಗೆ ಮಾಡ್ತಿರ್ತಾರ ಪ್ರಭುಜಿ, ಸುಮ್ಮನೆ ನೋಡ್ಬೇಕು ಪ್ರಭುಜಿ. ಪ್ರಭುಜಿ ಅಲ್ಲಿ ನಾನ್ ವೆಜ್ ತಿನ್ನೋದು ಡ್ರಿಂಕ್ ಮಾಡೋದು ಜಾಸ್ತಿ ಪ್ರಭುಜಿ. ಕೈ ಕಾಲು ಬಿದ್ದೋದ್ರೆ ಅಹಂಕಾರ ಬಿಡಲ್ಲ ಪ್ರಭುಜಿ, ಅಲ್ಲಿ ವಾತಾವರಣ ಹಂಗಿದೆ. ಇದು ಎಲ್ಲ ಕಡೆ ಇರುತ್ತೆ. ಯಾರು ಸ್ವಲ್ಪ ನೋಡಿ ಪ್ರಭುಪಾದರ ಪುಸ್ತಕಗಳು ಈ ತರ ಓದ್ಕೋತಾರೋ ನೋಡಿ, ನೋಡಿ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರೋ ನೋಡಿ, ಅವ್ರಿಗೆ ಸ್ವಲ್ಪ ಜ್ಞಾನೋದಯ ಆಗ್ಬೇಕು. ಹರೇ ಕೃಷ್ಣ ಪ್ರಭುಜಿ. ಅದು ಅಲ್ಲಿ ಉಂಟಲ್ಲ ಫಾಲ್ಸಿಗೋ ಪರ್ಸನಿಫೈಡ್ ಲಾರ್ಡ್ ಸಂಕರ್ಷಣ ಅಂತ, ಅದು ಯಾವ ರೀತಿ ಪ್ರಭುಜಿ? ಅಂದ್ರೆ ಅದು ಅಧೀನವಾದ ಅದ್ರದ್ದು ಇದು ಅಧೀನ ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು? ನೋಡಿ ಈ ಭೌತಿಕ ಪ್ರಪಂಚ ಈ ರಚನೆ ಆಗಿರುವಂತದ್ದು ನೋಡಿ, ನೀವು ಇಲ್ಲಿ ನೋಡಿದ್ರೆ ಈ ಭೌತಿಕ ಪ್ರಪಂಚವನ್ನ ನಡ್ಸಕ್ಕೆ ಭಗವಂತ ಒಂದು ವ್ಯವಸ್ಥೆ ಅಂತ ಇಟ್ಟಿದ್ದಾನೆ. ಒಂದಕ್ಕೆ ಅಧಿದೇವತೆಗಳು ಅಧಿಪತಿ ಅನ್ನುವಂಥದ್ದು ಇರುತ್ತೆ ಒಂದೊಂದು ತತ್ವಕ್ಕೂ. ಒಂದೊಂದು ತತ್ವಕ್ಕೂ ಈಗ ಅದನ್ನೇ ತಾವು ಇಲ್ಲಿ ಓದಿದ್ದು ಒಂದೊಂದು ಅಹಂಕಾರವನ್ನು ಕಂಟ್ರೋಲ್ ಮಾಡುದು ಸಂಕರ್ಷಣವಾ ಯಾವ ರೀತಿ ಅದು? ಇಲ್ಲಿ ನೀವು ಓದಿದ್ರೆ ಈ ಅಕ್ಷರ ಏನಂತ ಇದೆ ನೋಡಿ, ಫಾಲ್ಸ್ ಇಗೋ ಪರ್ಸನಿಫೈಡ್ ವರ್ಷಿಪ್ಸ್ ಅಂತ ಇದೆ. ನೀವು ಅರ್ಥ ಮಾಡ್ಕೊಂಡಿರೋದು ಕರೆಕ್ಟ್, ಸರಿನೇ. ಓಕೆ ಪ್ರಭುಜಿ, ಓಕೆ ಓಕೆ ಓಕೆ. ಒಂದು ಫಾಲ್ಸ್ ಪರ್ಸನಿಫೈಡ್ ಅಂತ ಅಂದ್ರೆ ವ್ಯಕ್ತಿ ರೂಪ. ಈಗ ಭೂಮಿ ಒಂದು ಪರ್ಸನಿಫೈಡ್ ಪರ್ಸನ್ ವರಹ, ಭೂಮಿ ದೇವತೆ, ಭೂಮಿ ದೇವತೆ ಅಂತ ಇದೆ ಅಲ್ವಾ, ಭೂಮಿ ತಾಯಿ ದೇವತೆ ಅಲ್ವಾ. ನೀವು ಕಾಲಲ್ಲಿ ಸ್ಪರ್ಶ ಮಾಡ್ತೀರಿ, ನೀವು ಭೂಮಿ ಮೇಲೆನೆ ಇದ್ದೀರಿ, ಭೂಮಿ ಇದೆ. ಅದಕ್ಕೆ ಎಲ್ಲಕ್ಕೂ ಒಂದು ಪರ್ಸಾನಿಫೈಡ್ ಅಂತ ಇರುತ್ತೆ. ಓಕೆ ಓಕೆ ಪ್ರಭುಜಿ, ಓಕೆ ಗೊತ್ತಾಯ್ತು. ಗಂಗಾ ನದಿ ವ್ಯಕ್ತಿ ರೂಪ ಇದೆ ಅಲ್ವಾ. ಗಂಗಾ ನದಿಗೆ ವ್ಯಕ್ತಿ ರೂಪ ಗಂಗಾ ಮಾತಾ ಅಂತ ಇದೆ, ನೀವು ನೋಡಿ. ಗಂಗಾ ತಾಯಿ. ಆ ರೀತಿ ಒಂದೊಂದಕ್ಕೂ ಒಂದು ವ್ಯಕ್ತಿ ರೂಪ ಇದೆ. ಹಂಗೆ ನೀರು ನೋಡಿ, ವರುಣ ದೇವತ ನೋಡಿ, ನೀರು ಅದೇ ಅಗ್ನಿ ದೇವತ ಪರ್ಸನಿಫೈಡ್ ಒಬ್ಬ ದೇವತೆ ಇದೆ, ಅಗ್ನಿ ದೇವತೆ ಸೂರ್ಯನಾರಾಯಣ. ನೋಡಿ ಆತ ಸೂರ್ಯನಾರಾಯಣನ ನೋಡಿ ಪೂಜಿಸ್ತಾನೆ, ಆತನಿಂದ ಬಲ ಪಡ್ತಾನೆ ಅಂತ. ಓಕೆ ಪ್ರಭುಜಿ, ಹರಿ ಕೃಷ್ಣ. ನೋಡಿ ಹಂಗೆ ಈ ಜಗತ್ತನ್ನ ನಡೆಸಕ್ಕೆ ಇರುವಂತ ರಚನೆಗಳಿವೆಲ್ಲ ಭಗವಂತನ ವಿಸ್ತೀರ್ಣಗಳು ನೋಡಿ, ವಿಸ್ತೀರ್ಣಗಳು ನೋಡಿ. ಈ ಭೌತಿಕ ಪ್ರಪಂಚದ ಬೇರೆ 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 ಅಂಶಗಳಿಗೆ ನೋಡಿ ಅಧಿಪತಿ ಆಗೋದು ಕಾರಣ ಆಗುವಂಥದ್ದು. ಹಂಗೆ ಇಲ್ಲಿ ನಾವು ನೋಡ್ತೀವಿ, ಇವೆಲ್ಲ ಒಂದಕ್ಕೊಂದು ರಿಲೇಷನ್ ಇದೆ. ಒಂದು ಕಡಿಮೆ ಮಾಡ್ಕೊಂಡ್ರೆ ನೋಡಿ, ಭಕ್ತಿಯಲ್ಲೇ ಮುಂದುವರೆದವ್ರಿಗೆ ಸಹಜವಾಗಿನೇ ಈ ಅಹಂಕಾರ ಕಡಿಮೆ ಆಗ್ಬೇಕು ನೋಡಿ. ಆ ಪ್ರಯತ್ನ ಮಾಡ್ಕೋಬೇಕು. ಅಹಂಕಾರ ಯಾವಾಗ ಕಡಿಮೆ ಆಗುತ್ತೆ ನೋಡಿ, ಭಗವಂತನ ನೋಡಿ ಯಾರು ಸೂಕ್ಷ್ಮ ನೋಡಿ ಹಂತಗಳನ್ನ ತಲುಪಿದಾಗ ನೋಡಿ, ಇದೇ ಸಾಧನೆ. ಈಗ ನಾವು ಇಷ್ಟೊತ್ತು ಓದಿದ್ವಲ್ವಾ, ಚರ್ಚೆ ಮಾಡಿದ್ವಲ್ವಾ, ಈ ಚಿತ್ರ ನೋಡಿದ್ವಲ್ವಾ ನೋಡಿ, ನಮ್ಮ ನೋಡಿ ಆ ಸಾಧನೆ ಹಂತಗಳು ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಸೂಕ್ಷ್ಮತೆಗಳೆಲ್ಲ ಗ್ರಹಿಸ್ಕೊತಾ ಹೋಗ್ತೀವಿ ವಿಚಾರಗಳು ನೋಡಿ. ಎಲ್ಲಿ ತನಕ ಅಂದ್ರೆ ನೋಡಿ, ಅಹಂಕಾರವನ್ನ ದಾಟುವವರೆಗೂ ನೋಡಿ. ಕೆಲವರು ಇಂದ್ರಿಯ ತೃಪ್ತಿಯ ಹಂತದಲ್ಲಿ ಇರ್ತಾರೆ ನೋಡಿ. ಈಗ ಮಾತಾಜೋರೆಲ್ಲ ಹೇಳೋದಲ್ಲ, ಕುಡಿತಾರೆ, ತಿಂತಾರೆ, ಇಂದ್ರಿಯಗಳಿಗೆ ಹೆಚ್ಚು ಭೋಗಿಸಕ್ಕೆ ಪ್ರಯತ್ನ ಮಾಡ್ತಾರೆ, ಇಂದ್ರಿಯಗಳಿಗೆ ಸುಖ ಕೊಡಕ್ ಹೋಗ್ತಾರೆ. ಇಂದ್ರಿಯಗಳ ಹಂತದಲ್ಲಿ ಮಜಾ ಮಾಡೋದೇ ಬದುಕು ಅಂತ ಇರ್ತಾರೆ ನೋಡಿ. ಈ ಹಂತಕ್ಕಿಂತಲೂ ಇನ್ನೂ ಉನ್ನತವಾದದ್ದು, ಇಂದ್ರಿಯಗಳಿಗಿಂತಲೂ ಉನ್ನತವಾದದ್ದು ಮನಸ್ಸು. ಇಂದ್ರಿಯಗಳಿಗೆ ಒಡೆಯ ಅಂತ ಹೇಳ್ತಾರೆ ಅವನು, ಇಂದ್ರಿಯಗಳ ನಿಯಂತ್ರಕ.
ಮನಸ್ಸಿನ ಹಂತದಲ್ಲಿ ಖುಷಿ ಪಡೋದು. ನೋಡಿ ಮನಸ್ಸಿನ ಹಂತದಲ್ಲಿ ನೋಡಿ ಮನಸ್ಸಿಗೆ 3 ಗುಣ. ಏನದು? ಥಿಂಕಿಂಗ್, ಫೀಲಿಂಗ್ ಅಂಡ್ ಡಿಸೈರಿಂಗ್. ಏನಂಗಂದ್ರೆ ಕನ್ನಡದಲ್ಲಿ ಥಿಂಕಿಂಗ್, ಫೀಲಿಂಗ್ ಅಂಡ್ ಡಿಸೈರಿಂಗ್. ಆಲೋಚನೆ ಮಾಡೋದು, ಯೋಚನೆಗಳು, ಡಿಸೈರ್ ಆಸೆಗಳು, ಫೀಲಿಂಗ್ಸ್ ಭಾವನೆಗಳು. ಭಾವನೆಗಳು. ನೋಡಿ ಇವೆಲ್ಲನೂ ಮನಸ್ಸಿನ ಹಂತದಲ್ಲಿ ಆಗೋದು. ಇವೆಲ್ಲವೂ ಮನಸ್ಸಿನ ಹಂತದಲ್ಲಿ ಇರುತ್ತೆ. ನೋಡಿ ಅದಕ್ಕೆ ಭಾವಗೀತೆಗಳ ಹಾಡ್ತಾರೆ, ಕೇಳಿದೀರಾ? ಭಾವಗೀತೆ ಹಾಡಿದ್ರೆ ತುಂಬಾ ಹಿಂಪಾಗಿರುತ್ತೆ, ಚೆನ್ನಾಗಿ ಅನ್ಸುತ್ತೆ, ಗೊತ್ತಾ? ಕೇಳಿದೀರಾ ಭಾವಗೀತೆಗಳು? ಕೇಳಿದೀವಿ ಪ್ರಭುಜಿ, ಭಾವಗೀತೆಗಳು ಕೇಳಿದೀವಿ. ಆ ಭಾವನೂ ಬರುತ್ತೆ ಪ್ರಭುಜಿ. ನೋಡಿ ನಿನ್ನೆ ಪುಷ್ಪಲತಾ ಮಾತಾಜಿಯವ್ರ ಪ್ರಶ್ನೆ ಕೇಳ್ತಿದ್ರು, ಭಾವ ಉಕ್ಕಿ ಬರುತ್ತೆ, ಅಳು ಬಂದ್ಬಿಡುತ್ತೆ. ನೋಡಿ ಅಂತ ದಾಟಿ ಮುಂದೆ ಪ್ರೇಮ ಹಂತಕ್ಕೆ ಹೋಗ್ಬೇಕು ಹೇಗೆ ಅಂತ ಚರ್ಚೆ ಮಾಡ್ತಿದ್ವಿ. ನೋಡಿ ಅದು ಭಾವ ಅಂತ. ಒಂದು ಸ್ಟಾಂಜ ಹೇಳ ಪ್ರಭುಜಿ, ಭಾವಗೀತೆ ಯಾವ್ದಾದ್ರು ಪ್ರಭುಜಿ? ಹೇಳಿ ಪ್ರಭುಜಿ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಯಾರು ಕೇಳಲಿ ಎಂದು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ, ಕರ್ಮ ಏನಾಗಿಲ್ಲ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ತುಂಬಾ ಧನ್ಯವಾದ ಪ್ರಭುಜಿ, ತುಂಬಾ ಚೆನ್ನಾಗಿ ಹಾಡಿದ್ರು. ನೋಡಿ ಭಾವನೆಗಳಿಂದ ಹಾಡಿದ್ರಿ ಪ್ರಭುಜಿ. ಧನ್ಯವಾದ ಪ್ರಭುಜಿ. ನನಗೆ ಹಾಡು ಹೇಳೋದು ಸ್ವಲ್ಪ ಇಷ್ಟ ಪ್ರಭುಜಿ, ಹಾಗಾಗಿ ಹೇಳ್ತೀನಿ. ತುಂಬಾ ಸಂತೋಷ. ನೋಡಿ ಹಂಗೆ ತುಂಬಾ ಥ್ಯಾಂಕ್ಸ್ ಪ್ರಭುಜಿ. ನೋಡಿ ಹಂಗೆ ಅಲ್ಲಿ ಮನ ಅಂತ ಬಂತ, ನೀವು ಹಾಡ್ತಿದ್ದಾಗ ಒಂದು ಪದ ಮನವಿಟ್ಟು ನೋಡಿ ಹಂಗೆ ಇದೆಲ್ಲ ನಡೆಯೋದು ಮನಸ್ಸಿನ ಹಂತದಲ್ಲಿ. ನೋಡಿ ಹಿಂಗ್ ಹಾಡ್ದಾಗ, ಹಿಂಗ್ ಕೇಳಿದಾಗ ನೋಡಿ ಎಲ್ಲಿಗೆ ಆಹ್ಲಾದ ಸಿಗತ್ತೆ, ಖುಷಿ ಸಿಗುತ್ತೆ, ಮಜಾ ಖುಷಿ ಸಿಗುತ್ತೆ ಅಂದ್ರೆ ಮನಸ್ಸಿಗೆ ಸಿಗತ್ತೆ. ಆತ್ಮ ತನಕ ಮುಟ್ಟೋದಿಲ್ಲ ಇದು. ನೋಡಿ ಆತ್ಮಕ್ಕೆ ಪೆನಿಟ್ರೇಟ್ ಆಗೋದಿಲ್ಲ, ಅದಕ್ಕೆ ತಲುಪೋದಿಲ್ಲ. ನೋಡಿ ಇದು ಇಂದ್ರಿಯಗಳಿಗಿಂತಲೂ ಉನ್ನತವಾದದ್ದು ಭಾವ ಅಂತ. ನೋಡಿ ಮನಸ್ಸಿನ ಮೇಲೆ ಆಗುವಂಥದ್ದು ನೋಡಿ ಪರಿಣಾಮಗಳು. ನೋಡಿ ಇದು ಹಾಡ್ಬೇಕು, ಅದಕ್ಕೆ ಕಂಠ ಬೇಕು. ನೋಡಿ ಹಾಡುಗಾರರಿಗೆ ನೋಡಿ ಒಳ್ಳೆ ಕಂಠ ಬೇಕು ಅಂದ್ರೆ ಅವರು ಎಣ್ಣೆ ಪದಾರ್ಥಗಳು, ಸ್ವೀಟ್ ಎಲ್ಲ ಜಾಸ್ತಿ ತಿನ್ಬಾರ್ದು, ಹೌದಾ? ಗಾಯಕರು ಅಂತ ಇರ್ತಾರೆ ನೋಡಿ, ಅವರು ತುಂಬಾ ರೆಗ್ಯುಲೇಟೆಡ್ ಲೈಫ್ ಇರುತ್ತೆ. ಅವ್ರು ನೋಡಿ ಏನ್ ಬೇಕೋ ತಿನ್ನಲ್ಲ, ನೋಡಿ ಏನ್ ಬೇಕೋ ಕುಡಿಯೋದಿಲ್ಲ. ನೋಡಿ ಈ ತರ ಸ್ವಲ್ಪ ಎಚ್ಚರಿಕೆ ಇರುತ್ತೆ ಅವ್ರಿಗೆ. ನೋಡಿ ಅವರು ಹಾಡುವರು. ನಮ್ಮೂರಲ್ಲೂ ಕೂಡ ನಾಟಕಗಳಾಡಿದ್ರೆ ನಾಟಕಗಳು ನಡೆಯೋಗೆ ಅವ್ರಿಗೆ ಕಂಠ ಹೋಗ್ಬಿಡುತ್ತೆ, ಸ್ವರ ಹೋಗ್ಬಿಡುತ್ತೆ ಅಂತ ಹೇಳಿ ಅವರು ಆಹಾರ ಸ್ವಲ್ಪ ಕ್ರಮ ಮಾಡ್ಕೋತಾರೆ, ಗೊತ್ತಾ? ನಾಳೆ ನಾಟಕ ಇದೆ, ಇವತ್ತು ಚೆನ್ನಾಗಿ ಎಣ್ಣೆ ಪದಾರ್ಥ ಕಜ್ಜಾಯ ಎಲ್ಲ ತಿಂದು ಹೋಗಿ ನಾಟಕದಲ್ಲಿ ನೋಡಿ ಸಪ್ತಮದ ಜೋರಾಗಿ ರಾಗ ಚೆನ್ನಾಗಿ ಆಡ್ಬೇಕು ಅಂದ್ರೆ ಅಲ್ಲಿ ಧ್ವನಿ ಹೋಗ್ಬಿಡತ್ತೆ. ನೋಡಿ ಕೇಳಿದೀರಾ ಈ ತರದೆಲ್ಲ, ಓದಿದ್ದೀರಾ? ಹೌದು ಪ್ರಭುಜಿ, ಕೇಳಿದ್ದೀನಿ ಪ್ರಭುಜಿ. ಹಳ್ಳಿಯಲ್ಲೆಲ್ಲ ಆ ತರ ಮಾಡ್ತಾರೆ ಪ್ರಭುಜಿ, ಅದನ್ನ ಕಂಟ್ರೋಲ್ ಇರ್ತಾರೆ. ಹಂಗೆ ಮಾಡ್ತಾರ ಪ್ರಭು. ನೋಡಿ ಹಂಗೆ ನೋಡಿ. ಹೇಳಿ ಮಾತಾಜಿ, ಭಾವಮಯಿ ಮಾತಾಜಿ ಮ್ಯೂಟ್ ಆಗಿದ್ದೀರಿ. ಹರೇ ಕೃಷ್ಣ. ನೋಡಿ ಹಂಗೆ ಇಂದ್ರಿಯಗಳನ್ನ, ಆಸೆಗಳನ್ನ ಪಕ್ಕಕ್ಕಿಟ್ಟು ಮನಸ್ಸಿನ ಹಂತದಲ್ಲಿ ನೋಡಿ ಈ ನಾವು ಖುಷಿ ಪಡ್ಬೇಕು ಅಂದ್ರೆ ಇಂದ್ರಿಯಗಳನ್ನ ಅದುಮೆ ಹಿಡ್ಕೋಬೇಕು. ಅವುಗಳು ಏನು ಒತ್ತಾಯ ಮಾಡ್ತಿರ್ತವೆ ಅವುಗಳನ್ನ ಪೂರೈಸ್ಕೊಂಡಿರಕ್ ಆಗಲ್ಲ ಮನಸ್ಸಿನ ಹಂತದ ಒಂದು ಖುಷಿ ಪಡೋದಕ್ಕೆ. ಅದೇ ತರ ಮನಸ್ಸಿನ ಹಂತವನ್ನ ಖುಷಿಯಲ್ಲೇ ಇದ್ಬಿಟ್ರೆ ಬುದ್ಧಿ ನೋಡಿ ಮುಂದಿನ ಹಂತದಲ್ಲಿ ಖುಷಿ ಪಡಕ್ ಆಗೋದಿಲ್ಲ. ನೋಡಿ ಬುದ್ಧಿವಂತರು ಏನ್ ಮಾಡ್ತಾರೆ ಬುದ್ಧಿಯ ಹಂತದಲ್ಲಿ ಅಂದ್ರೆ ನೋಡಿ ಅವ್ರಿಗೆ ಮನಸ್ಸಿಗಿಂತಲೂ ಇನ್ನು ಮೇಲಿನ ಹಂತದಲ್ಲಿ ಖುಷಿ ಪಡ್ಬೇಕು. ನೋಡಿ ಅವರು ಆ ಮನಸ್ಸಿನ ವೇಗಗಳನ್ನ ನೋಡಿ ಇಂದ್ರಿಯ ವೇಗಗಳನ್ನ, ಅದರಲ್ಲೂ ವಿಶೇಷವಾಗಿ ನಾಲಿಗೆ ನೋಡಿ ಅದನ್ನೇ ವಾಚೋ ವೇಗಂ
ನೋಡಿ ನಾವು ಹಿಂದಿನ ಒಂದು ಉಪದೇಶಾಮೃತ ಶ್ಲೋಕದಲ್ಲಿ ಓದಿದ್ವಿ. ವಾಚೋ ವೇಗಂ, ಯಾರಾದ್ರೂ ಹೇಳ್ತೀರಾ ಮುಸುದಿ? ಮನಸ ಕ್ರೋಧ ವೇಗಂ. ನೋಡಿ ನೋಡಿ ವೇಗಂ ಉದರೋಪಸ್ಥವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರ ಸರ್ವಮಪಿ ಮಾಂ ಪೃಥ್ವೀಂ ಸ ಶಿಷ್ಯ. ನೋಡಿ ಪೃಥ್ವಿಲೆಲ್ಲ ಶಿಷ್ಯರು ಮಾಡ್ಕೊಳಕ್ಕೆ ಯಾರೊಬ್ಬನು ಯೋಗ್ಯ ಅಂದ್ರೆ ನೋಡಿ ವಾಚೋ ವೇಗಂ, ಮನಸ ಕ್ರೋಧ ವೇಗಂ, ನೋಡಿ ಉದರೋಪಸ್ಥ ವೇಗಂ, ನೋಡಿ ಇವುಗಳೆಲ್ಲನ ನಿಯಂತ್ರಣ ಮಾಡ್ಕೊಂಡವನು ಗುರು ಆಗ್ಬೋದು. ನೋಡಿ ಇವೆಲ್ಲ ವೇಗಗಳು, ಡಿಮ್ಯಾಂಡ್ಸ್, ಒತ್ತಾಯಗಳು. ನೋಡಿ ಅವೆಲ್ಲ ಡಿಮ್ಯಾಂಡ್ ಮಾಡ್ತಿರ್ತವೆ. ನೋಡಿ ಉದರ, ಹೊಟ್ಟೆ ಡಿಮ್ಯಾಂಡ್ ಮಾಡ್ತಿರತ್ತೆ. ನೋಡಿ ಎಲ್ಲ ಇಂದ್ರಿಯಗಳು, ನೋಡಿ ಜನನೇಂದ್ರಿಯ ಡಿಮ್ಯಾಂಡ್ ಮಾಡ್ತಿರುತ್ತೆ, ನಾಲ್ಗೆ ಡಿಮ್ಯಾಂಡ್ ಮಾಡ್ತಿರುತ್ತೆ. ಇವುಗಳೆಲ್ಲ ಡಿಮ್ಯಾಂಡ್ಗಳನ್ನ ನಿಯಂತ್ರಣ ಮಾಡೋನ್ ಯಾರಿರ್ತಾನೋ ಮನಸ್ಸು ಡಿಮ್ಯಾಂಡು. ನೋಡಿ ವಾಚ ಡಿಮ್ಯಾಂಡು, ಏನ್ ಬೇಕೋ ಎಲ್ಲ ಬೈದ್ ಬಿಡ್ತಾರೆ, ಕೋಪಿಸ್ಕೋತಾರೆ. ಕ್ರೋಧ ಡಿಮ್ಯಾಂಡು. ನೋಡಿ ಇವೆಲ್ಲ ಡಿಮ್ಯಾಂಡ್ಗಳು. ನೋಡಿ ಅದನ್ನ ಇಲ್ಲಿ ಪಟ್ಟಿ ಮಾಡಿರೋದು. ಕಾಮ, ಕ್ರೋಧ, ಬಲ, ಅಹಂಕಾರ, ದರ್ಪ. ನೋಡಿ ಹಿಂಗೆ ಯಾರು ಡಿಮ್ಯಾಂಡ್ಗಳನ್ನ ಕಂಟ್ರೋಲ್ ಮಾಡ್ಕೋತಾನೋ ಆತ ಗುರು ಆಗ್ಬೋದು. ಅಸುರಿ ಸ್ವಭಾವಗಳನ್ನ ದಾಟಿರ್ಬೇಕು. ನೋಡಿ ಹಿಂಗೆ ಮನಸ್ಸಿಗಿಂತಲೂ ಇನ್ನೂ ಉನ್ನತವಾದದ್ದು ಬುದ್ಧಿ. ಬುದ್ಧಿ ಇರುವಂತವ್ರು ಏನ್ ಮಾಡ್ತಾರೆ ಅಂದ್ರೆ, ನೋಡಿ ಈ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಿರುತ್ತೆ. ನೋಡಿ IPL ಏನು ಈ RCB, ನೋಡಿ RCB ವೈಸಸ್ ಏನೋ ಯಾವ್ದೋ ಒಂದು ಫೈನಲ್ ಬಂದಿರುತ್ತೆ. ಅವತ್ತೇ ಈ CET ಎಕ್ಸಾಮ್ ಇರುತ್ತೆ. ನೋಡಿ ಅವ್ರು ಓದ್ಕೋಬೇಕಾಗಿರುತ್ತೆ. ಸಾಮಾನ್ಯವಾಗಿ ಅವತ್ತು ನೋಡಿ ಎಲ್ಲಾ ಬಿಟ್ಟು ಓದ್ಕೊಂಡು ಹೋಗಿ ಎಕ್ಸಾಮ್ ಬರಿಬೇಕು. ಸ್ವಲ್ಪ ಬುದ್ಧಿ ಕಡೆ ಗಮನ ಹೆಚ್ಚು ಕೊಡ್ಬೇಕು. ಮನಸ್ಸಿಗೆ ಖುಷಿ ಆಗತ್ತೆ ಅದನ್ನ ನೋಡಿದ್ರೆ, ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಹೇಳಿ ನೋಡ್ಕೊಂಡಿರಕ್ ಆಗಲ್ಲ. ನೋಡಿ ಓದ್ಕೋಬೇಕು. ನಾಳೆ ಪರೀಕ್ಷೆ ಇದೆ, ಇವತ್ತು ಕೂತ್ಕೊಂಡು ಓದ್ಕೋಬೇಕು. ನೋಡಿ ಆ ತರದ ಬುದ್ಧಿಗೆ ಮಹತ್ವ ಕೊಡ್ತಾರೆ. ನೋಡಿ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬಂತ, ನೋಡಿ ಅವ್ರಿಗೆ ಬುದ್ಧಿಗೆ ಅವ್ರಿಗೆ ಪ್ರೋತ್ಸಾಹ ಮಾಡ್ದಂಗೆ. ನೋಡಿ ಅವ್ರ ಇಂಟೆಲಿಜೆಂಟ್ ಲೆವೆಲ್ ಅಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ನೋಡಿ ಅಹಂಕಾರದ ಅಂತ ಹೇಗೆ ಅಂದ್ರೆ, ಇವರೆಲ್ಲ ಫಸ್ಟ್ ರ್ಯಾಂಕು, ವರ್ಲ್ಡ್ ರೆಕಾರ್ಡ್ಸು, ನೋಡಿ ಉದ್ದಕ್ಕೆ ಕೂದಲು ಬೆಳೆಸ್ಕೊಳ್ಳೋದು, ಉದ್ದಕ್ಕೆ ಉಗುರು ಬೆಳೆಸೋದು. ಇಡೀ ಜಗತ್ತಲ್ಲಿ ನನ್ನ ಉಗುರುಗಳೇ ಉದ್ದ ಉಗುರುಗಳು, ನನ್ನ ಜಡೆನೆ ಉದ್ದ ಜಡೆ. ನೋಡಿ ಈ ತರ ಫಸ್ಟ್ ಎಲ್ಲ ನಾನೇ ಅಂತ ಗುರುತಿಸುವಂಥದ್ದು ಅಹಂಕಾರದ ಹಂತ. ನೋಡಿ ಈ ತರದ್ದು ಅಹಂಕಾರದ ಹಂತ. ನೋಡಿ ಈಗ ಹಂತವಾಗಿ ದಾಟಿ ಬರ್ತಿದೀವಿ. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ. ನೋಡಿ ಅಹಂಕಾರದ ಹಂತ. ನೋಡಿ ಹಿಂಗೆ ಒಂದಕ್ಕೆ ಇನ್ನೊಂದು ಉನ್ನತ ಆಗತ್ತೆ. ಇನ್ನು ಅದಕ್ಕೆ ಅಹಂಕಾರಕ್ಕಿಂತ ಇನ್ನೂ ಉನ್ನತವಾದದ್ದು ಯಾವುದು ಅಂದ್ರೆ ಆತ್ಮ. ನೋಡಿ ಕೆಲವರು ಧ್ಯಾನ ಮಾಡ್ಕೊಂಡ್ ಮೆಡಿಟೇಷನ್ ಮಾಡ್ಕೊಂಡ್ ಕೂತಿರ್ತಾರೆ ಅಲ್ವಾ. ಅವರು ಆತ್ಮದ ಹಂತದಲ್ಲಿ ಸುಖವನ್ನ ಪಡ್ತಿರ್ತಾರೆ. ಆತ್ಮಾರಾಮ. ನೋಡಿ ಆತ್ಮದ ಹಂತ, ನಾನು ದೇಹ ಅಲ್ಲ ಆತ್ಮ ಅನ್ನೋದು ತಿಳುವಳಿಕೆ ಅವ್ರಿಗೆ. ಆ ಆತ್ಮದಲ್ಲಿ ಸಚ್ಚಿದಾನಂದ, ಆ ಆನಂದವನ್ನ ಬಯಸಕ್ ಪ್ರಯತ್ನ ಮಾಡ್ತಿರ್ತಾರೆ. ನೋಡಿ ಹಂಗೆ ಯಾವ ಸ್ಟೇಟ್ಗೆ ಹೋಗ್ತಾರೆ ಅಂದ್ರೆ ಬ್ರಹ್ಮಾನಂದ. ಕೇಳಿದರೆ ಈ ತರ ಪದಗಳು? ನೋಡಿ ಅವ್ರಿಗೆ ಈ ತರ ನೋಡಿ ಬ್ರಹ್ಮಾನಂದ, ಆತ್ಮಾನಂದ, ನೋಡಿ ಈ ತರದೆಲ್ಲ ಪದಗಳು ಕೇಳಿರ್ತೀರಿ. ಅವರು ಆತ್ಮದ ಹಂತದಲ್ಲಿ ಖುಷಿ ಮಜಾ ಮಾಡ್ಕೊಂಡಿರ್ತಾರೆ ಅವ್ರು. ಅದೇ ಶ್ರೇಷ್ಠನಾ? ಇಲ್ಲ. ನೋಡಿ ಇಲ್ಲಿ ಈ ಭಗವದ್ಗೀತೆ ಶ್ಲೋಕದಲ್ಲಿ ಹೇಳ್ತಾರೆ, ಅವರ ದೇಹಗಳಲ್ಲಿ ಮತ್ತು ಇತರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮ ಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳೆಯುತ್ತಾರೆ. ಆ ದೇಹದ ಜೊತೆಯಲ್ಲಿ ಆತ್ಮ ಜೊತೆ ಪರಮಾತ್ಮ ಕೂಡ ಇರ್ತಾನೆ. ನೋಡಿ ಆತನ ಮೇಲೆ ಧ್ಯಾನ ಮಾಡ್ತಾ ನೋಡಿ ಅವರು ಆನಂದಿಸ್ತಿರ್ತಾರೆ. ಯೋಗಿನಾಂ ರಮಂತೆ ಅನಂತೆ ಅಂತ ಹೇಳ್ತಾರೆ. ಈ ಯೋಗಿಗಳು ಏನ್ ಮಾಡ್ತಿರ್ತಾರೆ? ತಪಸ್ ಮಾಡ್ತಾ ಇರ್ತಾರೆ. ತಪಸ್ ಮಾಡ್ತಾ ಏನು ಆಗ್ತಾ ಇರತ್ತೆ? ಅವರು ಹೃದಯದಲ್ಲಿರುವಂತ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ನೋಡ್ತಾ ಇರ್ತಾರೆ. ಹೃದಯದಲ್ಲಿರೋ ಪರಮಾತ್ಮನನ್ನ ನೋಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವು ಸತಿ ನೀವು ನಾರದರ ಹಿಂದಿನ ಜನ್ಮದ ಕತೆ ಓದಿದ್ರಿ ಅಲ್ವಾ? ನಾರದನಿಗೆ ಅವರು ಭಕ್ತಿ ವೇದಾಂತಿಗಳು ಹೇಳ್ಕೊಟ್ಟ ಕ್ರಮವನ್ನ ಅವರು ಅನುಸರಿಸ್ತಾರೆ. ಭಗವಂತ ಹೃದಯದಲ್ಲಿ ದರ್ಶನ ಕೊಡ್ತಾನ, ಪ್ರತ್ಯಕ್ಷ ಆಗ್ತಾನೆ. ಎಷ್ಟೊತ್ತಿರ್ತಾನೆ? ಕೆಲವೇ ಕ್ಷಣ, ಸ್ವಲ್ಪನೇ, ಮಾತ್ರ. ಅಷ್ಟೇ. ಆಮೇಲೆ ಪ್ರಯತ್ನ ಪಟ್ರೆ ಸಿಗೋದಿಲ್ಲ. ನೋಡ ಅದನ್ನೇ ಹೇಳ್ತಾರೆ ನಾವು ಈ ದಾಮೋದರ ಅಷ್ಟಕಮಲ್ಲಿ ಹೇಳ್ತಾರೆ. ಯೋಗಿಗಳು ಎಷ್ಟೋ
ನೋಡಿ ಜನ್ಮಗಳಲ್ಲಿ ಎಷ್ಟೋ ಕಲ್ಪಗಳಲ್ಲಿ ಎಷ್ಟೋ ವರ್ಷಗಳು ಈ ಭಗವಂತನ ಮೇಲೆ ತಪಸ್ ಮಾಡಿ ಆತನನ್ನ ಹಿಡಿಯಕ್ ಪ್ರಯತ್ನ ಮಾಡ್ತಾರೆ ಅವರು. ನೋಡಿ ಈ ತರ ದರ್ಶನ ಮಾಡಕ್ಕೆ ಹೃದಯದಲ್ಲಿರುವಂತ ಪರಮಾತ್ಮನನ್ನ ದರ್ಶನ ಮಾಡೋ ಪ್ರಯತ್ನ ಮಾಡ್ತಾರೆ. ಆ ದರ್ಶನ ಆದಾಗ ಅವ್ರಿಗೆ ಖುಷಿ ಆಗತ್ತೆ. ನೋಡಿ ಅದನ್ನೇ ಆನಂದಿಸ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಅದೊಂದು ಸ್ವಲ್ಪ ಟೇಸ್ಟ್ ಸಿಕ್ಬಿಡುತ್ತೆ ನೋಡಿ. ಅವ್ರು ಮತ್ತೆ ಇನ್ನೊಂದ್ಸತಿ ಆ ಒಂದೇ ಕಿಕ್ ಬೇಕು ಅಂತ. ಹೆಂಗೆ ಕುಡುಕರಿಗೆ ಯಾಕೆ ಮತ್ತೆ ಮತ್ತೆ ಕುಡಿಬೇಕು ಅನ್ಸುತ್ತೆ ಗೊತ್ತಾ? ಕುಡುಕರಿಗೆ ಮತ್ತೆ ಯಾರೇ ಏನೇ ಈ ಅನೈತಿಕ ಚಟುವಟಿಕೆಗಳು ಮಾಡೋರ್ಗೆಲ್ಲ ಮತ್ತೆ 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 ಆ ಒಂದು ಮಜಾ ಬೇಕು, ಆ ಕಿಕ್ ಬೇಕು, ಆ ಖುಷಿ ಬೇಕು. ಅದು ಇನ್ನೊಂದ್ಸತಿ ಬೇಕು. ಅದು ಅದೇ ಅನುಭವ ಇನ್ನೊಂದ್ಸತಿ ಆಗ್ಬೇಕು ಅಂತೇಳಿ ಹೆಂಗಿರುತ್ತೋ ಅದೇ ತರ ಯೋಗಿಗಳಿಗೂ ಕೂಡ ಹಂಗೆ ಇರುತ್ತೆ. ಏನದು? ಆ ಅನಂತನನ್ನ ನೋಡಿ, ಪರಮಾತ್ಮನನ್ನ ಹೃದಯದಲ್ಲಿ ಧ್ಯಾನ ಮಾಡಿ ಅದನ್ನ ನೋಡ ಪ್ರಯತ್ನ ಮಾಡ್ತಾರೆ. ನೋಡಿ ನೋಡಿದಾಗ ಬಹಳ ಖುಷಿ ಇರುತ್ತೆ ನೋಡಿ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಯೋಗಿಗಳು, ಧ್ಯಾನಿಗಳು. ಅದಕ್ಕೆ ಅವರು ಮನೆ ಮಠ ನೋಡಿ ಎಲ್ಲವನ್ನ ಬಿಟ್ಟು ಎಲ್ಲೋ ಹೋಗಿ ನೋಡಿ ಹೃದಯದಲ್ಲಿರೋ ಪರಮಾತ್ಮನ ಮೇಲೆ ಧ್ಯಾನ ಮಾಡ್ಕೊಂಡು ಕೂತ್ಕೊಂತಾರೆ. ಯಾಕಂಗ್ ಮಾಡ್ತಾರೆ ಪ್ರಭುಜಿ? ಅದು ಮನಸ್ಸನ್ನ ನಿಗ್ರಹಿಸ್ಕೋಸ್ಕರ ಪ್ರಭುಜಿ. ಪರಮಾನಂದ ಪಡಿತಾ ಇರ್ತಾರೆ ಅಲ್ಲಿ. ಆನಂದವಾಗಿ ಆದ್ರೆ ಭಕ್ತಿ ಸೇವೆ ಈ ಪರಮಾನಂದಕ್ಕಿಂತ ಈ ಸಾಗರದಕ್ಕೆ ಒಂದು ಕಣಕ್ಕೆ ಹೋಲಿಸ್ತಾರೆ ಅದನ್ನು. ವೆರಿ ಗುಡ್ ಮಾತಾಜಿ. ನೋಡಿ ಅಲ್ಲಿ ಬರ್ಬೇಕು ಕೊನೆಯಲ್ಲಿ. ನೋಡಿ ಹಂಗೆ ನೋಡಿ ಈ ತರ ಇರತ್ತೆ. ಇದು ನಮ್ಗೆಲ್ಲನು ಸಾಧ್ಯನಾ ಇವೆಲ್ಲ? ಭಕ್ತಿ ಸೇವೆಯಿಂದ ಸಾಧ್ಯ ಪ್ರಭು. ಅಲ್ಲ ಸೇವೆ ಮಾಡ್ತದೆ ನಾವು. ಅಲ್ಲ ಈ ತರ ಯೋಗಿಗಳ ಕ್ರಮ ನಮಗ್ ಸಾಧ್ಯನಾ? ಯೋಗಿಗಳ ನೋಡ್ರಿ ಈ ತರ ಎಲ್ಲೋ ಕೂತ್ಕೊಂಡು ಹೃದಯದಲ್ಲಿ ಇರುವಂತ ಕಲಿಯುಗಕ್ಕೆ ಸರಳವಾದ ಉಪಾಯ ಚೈತನ್ಯ ಮಹಾಪ್ರಭು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಮಾಡಿದ್ರೆ ಇದೆಲ್ಲ ಆಟೋಮೆಟಿಕ್ ಆಗಿ ಅದ್ರಲ್ಲೇ ಬಂದ್ಬಿಡತ್ತೆ ಅಂತಾನು ಹೇಳ್ತಾರೆ. ನೋಡಿ ಇಲ್ಲಿ ನೀವೇನ್ ಚಿತ್ರದಲ್ಲಿ ಇದೆಲ್ಲ ನೋಡ್ತಿದ್ದೀರಲ್ಲ ನೋಡಿ, ಈ ಯೋಗಿಗಳೆಲ್ಲ ನೋಡ್ರಿ ಹಿಂಗೆ ಹೋಗಿ ಕುತ್ಕೊಂಡು ನಾವೆಲ್ಲ ಧ್ಯಾನ ಮಾಡ್ಕೊಂಡು ನೋಡಿ ಈ ತರದೆಲ್ಲ ಆಗತ್ತಾ ನೋಡಿ. ಇದು ಆನಂದಂ ಪರಮಾನಂದಂ ಅಂತ ಹೇಳಿ ನೋಡಿ ಭಗವಂತನನ್ನ ನೋಡಿ ಈ ಹೃದಯದಲ್ಲಿರೋ ಪರಮಾತ್ಮನನ್ನ ನೋಡಿ ಈ ತರ ಧ್ಯಾನ ಮಾಡ್ಕೊಂಡ್ ಕೂತ್ಕೊಳ್ಳೋದು ನೋಡಿ. ಇದು ಅವ್ರಿಗೆ ಅಡಿಕ್ಷನ್, ಒಂಥರ ಖುಷಿ ಆಗತ್ತೆ ನೋಡಿ. ಆ ಹಂತಕ್ಕೆ ಬಂದ್ಬಿಟ್ಟಿರ್ತಾರೆ ನೋಡಿ. ಇದು ಕ್ಷಣಿಕ ನೋಡಿ. ಇದಕ್ಕೆ ತುಂಬಾ 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 ಶ್ರಮ, ತಪಸ್ಸು, ಸೂಕ್ಷ್ಮತೆ ಇವೆಲ್ಲ ಬೇಕು ನೋಡಿ. ರೂಪ ಗೋಸ್ವಾಮಿಗಳು ಕೂಡ ಭಗವಂತನ ನಿತ್ಯ ಲೀಲೆಗಳು ಏನಿದ್ವೋ ನೋಡಿ ಅದು ಕಾಣ್ತಾ ಇತ್ತು ನೋಡಿ. ರೂಪ ಗೋಸ್ವಾಮಿ ನೋಡಿ ಅವ್ರಿಗೆ ಏನ್ ಕಾಣ್ತಿತ್ತು ಅಂದ್ರೆ ರಾಧಾಕೃಷ್ಣರ ಪ್ರೇಮ ನೋಡಿ, ಪ್ರೀತಿ ಪ್ರೇಮ ನೋಡಿ ಅವೆಲ್ಲನೂ ಆತರಿಗೆ ಗೋಚರಿಸ್ತಾ ಇತ್ತು ರೂಪ ಗೋಸ್ವಾಮಿಗಳಿಗೆ ನೋಡಿ. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಕುಂಟ ಬ್ರಾಹ್ಮಣ ಬಂದ್ರೆ ನೋಡಿ ಆತನನ್ನ ನೋಡಿ ನಗ್ತಾ ಇರುತ್ತಾರೆ. ಆತ ಅನ್ಕೊಂತಾನೆ ನೋಡಿ ಆತನ ನೋಡಿ ರೂಪ ಗೋಸ್ವಾಮಿಗಳು ಏನ್ ಆತರ ಮೆಡಿಟೇಷನ್ ಮಾಡ್ತಿದ್ರೋ ನೋಡಿ ಅದು ಹೋಗ್ಬಿಡುತ್ತೆ. ಅಂದ್ರೆ ಅವರು ರಾಧಾಕೃಷ್ಣರ ಚೇಷ್ಟೆಗಳನ್ನು ನೋಡಿ ಅದನ್ನ ಆಸ್ವಾದನೆ ಮಾಡಿ ನಗ್ತಾ ಇರ್ತಾರೆ. ಆದ್ರೆ ಅವರು ನನ್ನನ್ನೇ ನೋಡಿ ನಕ್ಕಿದ್ರು ಅಂತ ತಪ್ಪರ್ಥ ಮಾಡ್ಕೊಂತಾರೆ. ನೋಡಿ ಹಿಂಗೆ ತಪ್ಪರ್ಥ ಮಾಡ್ಕೊಂಡಾಗ ಏನಾಯ್ತು? ಅಪರಾಧ ಆಯ್ತು ನೋಡಿ, ವೈಷ್ಣವ ಅಪರಾಧ ಆಯ್ತು. ಇಷ್ಟು ಸೂಕ್ಷ್ಮತೆ ನೋಡಿ ಅಲ್ವಾ? ತುಂಬಾ ಸೂಕ್ಷ್ಮತೆ ನೋಡಿ. ಇವ್ರೇನ್ ರೂಪ ಗೋಸ್ವಾಮಿ ಏನಾದ್ರು ತಪ್ಪು ಮಾಡಿದ್ರ? ಇಲ್ಲಿ ಇನ್ನು ಮಾಡ್ಲೇ ಇಲ್ಲ ನೋಡಿ. ಈ ಚಿತ್ರಗಳಲ್ಲಿ ನೀವು ಇದನ್ನೇ ಕೇಳೋದು ನೋಡಿ. ರೂಪ ಗೋಸ್ವಾಮಿಗಳು ನೋಡಿ ಇವರು ಎಂತ ಮಹಾತ್ಮರು ಅಂದ್ರೆ ನೋಡಿ ರಾಧಾಕೃಷ್ಣರನ್ನ ಅವರು ಕಾಣ್ತಾ ಇದ್ರು. ಅವರ ದಿವ್ಯ ಲೀಲೆಗಳನ್ನೆಲ್ಲ ಅವ್ರ ಅನುಭವ ಆಗ್ತಾ ಇತ್ತು. ಈ ತರದಿದ್ದವರು ನೋಡಿ ಅವ್ರಿಗೆ ಆ ದೃಶ್ಯಾವಳಿ ಏನ್ ಕಾಣ್ತಿದ್ರೆ ಹೋಗ್ಬಿಡುತ್ತೆ, ಕಣ್ಣು ಕಾಣಲ್ಲ ನೋಡಿ. ಆ ತರ ನೋಡಿ. ಹಂಗೆ ಇವತ್ತಿನ ಶ್ಲೋಕ ಬಹಳ ವಿಶೇಷವಾದದ್ದು. ಅಹಂಕಾರ, ಬಲ, ದರ್ಪ, ಕಾಮ ಮತ್ತೆ ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗಿರ್ತಾರೆ. ಅದು ವಿಚಾರ. ಯಾರಾದ್ರೂ ಈ ದಿಗ್ಭ್ರಾಂತಿ ಭೌತಿಕ ಪ್ರಪಂಚದಿಂದ ಹೊರಗಡೆ ಬರ್ಬೇಕು ಅಂದ್ರೆ ನೋಡಿ ಇದು ಹೇಳೋದು ಬಹಳ ಸುಲಭ, ಪ್ರವಚನ ಮಾಡಕ್ಕೆ ತುಂಬಾ ಸುಲಭ ನೋಡಿ.
ಹೌದಾ? ತುಂಬಾ ಸುಲಭ ಪ್ರವಚನ ಕೊಡ್ಬೋದು. ಆದ್ರೆ ಅದನ್ನ ಪ್ರವಚನ ಹೇಳು ನೋಡಿ, ಹೇಳ್ತಿರೋರು ಪಾಲಿಸ್ತಿದಾರಾ ಅಂತೇಳಿ ನೋಡಿ ನಮ್ಗೆ ನಾಚಿಕೆ ಆಗ್ಬೇಕು. ನೋಡಿ ನಮ್ಮಲ್ಲಿ ನೋಡಿ ಕೊನೆ ಪಕ್ಷ ಯಾಕೆ ಪುಸ್ತಕ ಓದಿ ನೋಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಕ್ಲಾಸ್ ಮಾಡಿ ಅಂತ ಪ್ರಭುಪಾದರು ಹೇಳ್ತಾರೆ ಅಂದ್ರೆ ನಮ್ಗೆ ಈ ತರ ಅನ್ಸಕ್ ಶುರು ಆಗತ್ತೆ. ಕೊನೆ ಪಕ್ಷ ನೋಡಿ, ಕೊನೆ ಪಕ್ಷ ಅನ್ಸ್ಬೇಕು. ನೋಡಿ ಇವಾಗ ಅಹಂಕಾರ ನೋಡಿ, ಅಹಂಕಾರ ಎಷ್ಟು ಸೂಕ್ಷ್ಮ ಅಂತಂದ್ರೆ ಯಾವ ಮಟ್ಟದಲ್ಲಿ ಇರುತ್ತೆ ಅಂದ್ರೆ, ನಾನು ನೋಡಿದ್ದೀನಿ ದೊಡ್ಡ ದೊಡ್ಡ ಸನ್ಯಾಸಿಗಳು, ಈ ಗುರುಗಳುಗಳ ಅವರು ಹಂತದಲ್ಲೂ ಕೂಡ ಈ ಅಹಂಕಾರ ಅನ್ನೋದು ಇರುತ್ತೆ. ನೋಡಿ ಇದು ನಾನು ನಂದು ಭಕ್ತಿ ಸಿದ್ಧಾಂತ ಸರೋಜಿ ಠಾಕೂರ ರೂಪಾದ್ರು ಒಂದು ಮಾರ್ಬಲ್ ಹಾಕಿ ದೊಡ್ಡ ಒಂದು ಗೌಡಿಯ ಮಠವನ್ನ ಒಂದು ಬಿಲ್ಡಿಂಗ್ ಕಟ್ತಾರೆ. ಅವ್ರ ಶಿಷ್ಯರು ಇದು ಹೋಗಿ ನನ್ ರೂಮು, ಇದ್ ನನ್ ರೂಮು, ಇದ್ ನಂದು ಅಂತ ಹೇಳಿ ಆಕ್ಯುಪೈ ಮಾಡ್ಕೊತಾರೆ. ಅಲ್ಲಿ ಹೋಗಿ ಇಲ್ಲಿ ಯಾರು ಬರಬಾರದು, ಇದ್ ನನಗಿದ್ ಬೇಕಿದು, ಇದು ನಂದು. ಅವ್ರಿಗೆ ಆಶ್ಚರ್ಯ ಆಗತ್ತೆ, ಅಯ್ಯೋ ಕಟ್ಟಿರೋದ್ ಮಠ, ಮನೆ ಅಲ್ಲ. ಮಠದಲ್ಲಿ ಯಾರು ಬದುಕ್ಬೇಕು? ಮಠದಲ್ಲಿ ಯಾರಿರ್ತಾರೆ? ಸನ್ಯಾಸಿಗಳಿರ್ತಾರೆ, ಬ್ರಹ್ಮಚಾರಿಗಳಿರ್ತಾರೆ, ನೋಡಿ ಎಲ್ಲವನ್ನ ಪರಿತ್ಯಾಗಿಗಳಿರ್ತಾರೆ. ನೋಡಿ ಇಂಥ ಪರಿತ್ಯಾಗಿಗಳು ಕಾವಿ ವಸ್ತ್ರ ಹಾಕೊಂಡಿರ್ತಾರೆ. ಅವ್ರು ಹೋಗಿ ಏನ್ ಮಾಡ್ತಿದಾರೆ, ಇಲ್ಲಿ ಇದು ನನ್ ರೂಮ್ ಅಂತ ಇಟ್ಕೊಂಡು ಆಕ್ಯುಪೈ ಮಾಡ್ಕೊಂಡು. ಅವ್ರಿಗೆ ತುಂಬಾ ನೋವಾಗತ್ತೆ, ನಾನು ಯಾಕೆ ಕಟ್ಟದೆ ಇದನ್ನ ಅನ್ಸ್ಬಿಡುತ್ತೆ. ಮಾರ್ಬಲ್ ಸ್ಟೋನ್ ಎಲ್ಲ ವಾಪಸ್ ಕಿತ್ತು ಎಲ್ಲ ಮಾರಿ ಬುಕ್ ಪ್ರಿಂಟ್ ಮಾಡಿ ಹಂಚಿದ್ರೆ ಚೆನ್ನಾಗಿತ್ತು ಅಂತ ಪ್ರಭುಪಾದರಿಗೆ ಹೇಳ್ತಾರೆ. ಪ್ರಭುಪಾದರ ಲೀಲಾಮೃತ ಓದಿದ್ರೆ ನಿಮ್ಗೆ ಇದು ಸಿಗುತ್ತೆ. ಭಕ್ತಿ ಸಿದ್ಧಾಂತ ವೈಭವ ಪ್ರಭುಜಿಯವರು ಹೇಳ್ತಿದ್ರಲ್ಲ, ಅದನ್ನ ಓದಿದ್ರೆ ಈ ಅಂಶ ಗೊತ್ತಾಗುತ್ತೆ. ಇದು ನೋಡಿ ಅಹಂಕಾರ ಈ ಹಂತದಲ್ಲಿ ಇರುತ್ತೆ. ನೋಡಿ ಇಲ್ಲಿ ಭಕ್ತರ ಮಧ್ಯದಲ್ಲೂ ಕೂಡ ನೋಡಿ ಇದು ನನ್ ಟೆರಿಟರಿ, ನೋಡಿ ಇದು ನೋಡಿ ಇದು ನಾನ್ ಕಲ್ಟಿವೇಟ್ ಮಾಡಿರುವಂತ ಡಿವೋಟಿಸ್, ಇವರು ನನಗೇ ಅಧೀನವಾಗಿರ್ಬೇಕು, ನಾನು ಹೇಳ್ದಂಗೆ ಕೇಳ್ಬೇಕು. ನೋಡಿ ಇವರು ಬೇರೆ ಬೇರೆ ಕಡೆ ನೋಡಿ ಹೋಗ್ಬಾರ್ದು. ಅವ್ರು ನೋಡಿ ಇದು ಕೆಲವು ಸತಿ ಕೆಲವೊಂದು ಕಾರಣಕ್ಕೆ ಸರಿ ಇದ್ರೇನು ಕೂಡ ನೋಡಿ ಅಹಂಕಾರ ಅನ್ನೋದ್ರ ಬಗ್ಗೆ ಸೂಕ್ಷ್ಮತೆ ಇರ್ಬೇಕು. ನೋಡಿ ಯಾಕೆ ಅಹಂಕಾರ ಬರುತ್ತೆ? ಬಲ ಇದ್ರೆ ಅಹಂಕಾರ ಬರುತ್ತೆ. ದುರ್ಬಲ ಆಗ್ಬಿಟ್ರೆ ನೋಡಿ, ಈ ಕಾಳಿಂಗನ್ ಉದಾಹರಣೆ ನೋಡಿದ್ವಲ್ವಾ, ಸಂಪೂರ್ಣವಾಗಿ ಬಲಹೀನ ಮಾಡ್ಬಿಟ್ರೆ ನೋಡಿ ಅವನ ದರ್ಪ ಎಲ್ಲ ಹೋಗ್ಬಿಡತ್ತೆ. ನೋಡಿದಿರ ಈ ತರ? ಬಲ ಇದ್ದಾಗ ದರ್ಪ ಜಾಸ್ತಿ ಇರುತ್ತೆ, ಬಲ ಹೋದಾಗ ದರ್ಪ ಕಡಿಮೆ ಆಗತ್ತೆ. ನೋಡಿ ಹೌದಾ? ಹೌದು ನಿಜ ಜೀವನದಲ್ಲೇ ನೋಡ್ತಾ ಇದೀವಿ. ಪ್ರತಿಯೊಬ್ಬ ದರ್ಪ ವ್ಯಕ್ತಿನೂ ಕಡಿಮೆನೂ ಆಗುತ್ತೆ, ನಾಚಿಕೆನೂ ಆಗುತ್ತೆ ಪ್ರಭು ಅವ್ರಿಗೆ. ನೋಡಿ ಅದಕ್ಕೆ ಈ ನೋಡಿ ಈ ಗ್ರಹಗಳಲ್ಲೂ ಕೂಡ ನೋಡಿ ಹೆಂಗೆ ಗ್ರಹ ಗತಿಗಳು ಹೆಂಗೆ ಬದಲಾಗ್ತವೆ, ಹೆಂಗೆ ದಂಡನೆ ಕೊಡ್ತಾರೆ ಅಂತಂದ್ರೆ ನೋಡ ಅವರು ನೀವು ಮಹಾತ್ಮನು ವಿಶೇಷವಾಗಿ ಎಂತ ಪ್ರಭಾವ ಬೀರ್ತಾನೆ ಅಂತಂದ್ರೆ ಆತನನ್ನ ವಿನಮ್ರನಾಗಿ ಮಾಡ್ಬಿಡ್ತಾನೆ. ನೋಡಿ ಮಹಾತ್ಮನ ಪ್ರಭಾವ, ಶನಿ ಮಹಾತ್ಮನ ಪ್ರಭಾವ ಕಥೆಗಳು ಯಾವ್ಯಾವ್ದ ನೀವು ಕೇಳಿದ್ದೀರಾ? ರಾಜ ನೋಡಿ ವಿಕ್ರಮ, ನಳರಾಜನ ಕತೆ, ಈ ತರದ ಕಥೆಗಳು ಎಷ್ಟೊಂದು ಓದಿದ್ರೆ ಹೆಂಗ ಮಾಡ್ಬಿಡ್ತಾನೆ ಅಂತಂದ್ರೆ ನೋಡ್ರಿ ಹಿಂಗೆ ನೋಡಿ ಆತನ ಎಲ್ಲ ಕಳ್ಕೊಂಡು ಏನೂ ಇಲ್ದೆ ನೋಡಿ ಭಗವಂತನ ಮೇಲೇನೇ ಅವಲಂಬಿತನಾಗಿ ನೋಡಿ ನೀನೇ ಅಪ್ಪ ಇನ್ನೇನೂ ಗತಿ ಇಲ್ಲ ಅನ್ನೋ ತರ ಮಾಡ್ಬಿಡ್ತಾನೆ. ನೋಡಿ ಆಗ ನೋಡಿ ಪ್ರಭುಪಾದರು ಅವ್ರ ಬದುಕಲ್ಲೂ ಹಂಗೇ ಆಯ್ತು. ನೋಡಿ ಆ ಭಾಗವತದ ಒಂದು ಶ್ಲೋಕವನ್ನ ಪ್ರಭುಪಾದರು ಅಲ್ಲಿ ಉಲ್ಲೇಖ ಮಾಡ್ತಾರೆ. ನೋಡಿ ಯಾರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೋ ಭಗವಂತ ಅವಾಗ ಏನ್ ಮಾಡ್ತಾನಂತ ಅವ್ರನ್ನ ಅವರ ಹರಣ ಮಾಡ್ತಾನಂತೆ. ಎಲ್ಲವನ್ನು ಹರಣ ಮಾಡ್ತಾನೆ. 10.88.8 ಪ್ರಭು. ಓದಿ ಮಾತಾಜಿ, ಓದ್ತೀರಾ ಮಾತಾಜಿ? ನೋಡ ಹಂಗೆ ಕಣ್ಣಿಂದ ಕೂಡ ನೋಡಿದ್ವಿ ಪ್ರಭುಜಿ. ಒಂದ್ ಟೈಮ್ ಅಲ್ಲಿ ಎಷ್ಟೋ ಇದಿದ್ರು, ಇವಾಗ ಆಕ್ಸಿಡೆಂಟ್ ಆಗಿ ಒಂದಲ್ಲಿ ಕೂತ್ಕೊಂಡಿರ್ತಾರೆ. ನಮಗೆ ಪಾಪ ಅನ್ಸುತ್ತೆ ನೋಡಿದ್ರೆ. ಶ್ಲೋಕ ನಂಬರ್ ಎಷ್ಟು ಅಂದ್ರಿ ಮಾತಾಜಿ? ನೋಡಿ ಅದು ಪ್ರಭುಪಾದರಿಗೆ ತುಂಬಾ ಇಷ್ಟವಾದಂತ ಶ್ಲೋಕ. ಯಾಕೆ ಅಂದ್ರೆ ಅವ್ರ ಬದುಕಲ್ಲೂ ಹಿಂಗೇ ಆಯ್ತು. ನಮ್ಗೆ ಮೊನ್ನೆ ಭಕ್ತಿ ವೈಭವದಲ್ಲಿ ಎಸ್ಸೆ ಕೇಳಿದ್ವಿ. ಆ ಎಸ್ಸೆಯಲ್ಲೂ ಇದೇ ಪ್ರಶ್ನೆ.
ವಿದುರನ್ನು ಮನೆ ಬಿಟ್ಟು ಹೋಗ್ತಾನೆ, ಪ್ರಭುಪಾದರು ಕೂಡ ಮನೆ ಬಿಟ್ಟು ಹೋಗ್ತಾರೆ. ಇವರಿಬ್ಬರನ್ನ ಕಂಪೇರ್ ಮಾಡಿ ಬರೀರಿ ಅಂತ ನಮಗೆ ಮೊನ್ನೆ ಭಕ್ತಿ ವೈಭವದಲ್ಲಿ ಎಸ್ಸೆಯಲ್ಲಿ ಕೇಳಿದ್ರು ಕ್ವಶನ್. ನೋಡಿ, ಕಂಪೇರ್ ಮಾಡಕ್ಕಾಗತ್ತಾ? ವಿದುರನಿಗೆ ತೀರಾ ಅವಮಾನ ಆಗತ್ತೆ. ವಿದುರ ಬಿಟ್ಟು ಹೋಗಕ್ ಕಾರಣ ಏನು ಮನೆ? ನೋಡಿ, ಆತ ಅವ್ರ ಅಣ್ಣ ಧೃತರಾಷ್ಟ್ರನ್ಗೆ ಬುದ್ಧಿ ಹೇಳಕ್ ಹೋಗ್ತಾನೆ. ನೋಡಿ, ಅದನ್ನ ನೋಡಿ ಆತ ಕೇಳಲ್ಲ. ದುರ್ಯೋಧನನು ಕೂಡ ನೋಡಿ ಆತನ ತೀರಾ ಅವಮಾನ ಮಾಡ್ತಾನೆ. ಎಂತೆಂತ ಮಾತು ಹೇಳ್ತಾನೆ ಅಂದ್ರೆ ನೋಡಿ, ಅದನ್ನ ನೀವು ಓದಿದ್ರೆ, ಭಾಗವತ ಓದಿದ್ರೆ 3ನೇ ಸ್ಕಂದದ ನೋಡಿ ಯಾವ್ದು ವಿದುರನ ಮನೆ ಬಿಟ್ಟು ಹೋಗುವಂತದ್ದು ಅಧ್ಯಾಯ ಯಾರಾದ್ರೂ ಓದ್ಕೊಳ್ಳಿ. ಅದನ್ನ ಪ್ರಭುಪಾದರ ಮನೆ ಬಿಟ್ಟು ಹೋಗೋದಕ್ಕೆ ಹೋಲಿಸ್ಕೋಬೇಕಂತೆ. ಅವೆರಡನ್ನೂ ಕಂಪೇರ್ ಮಾಡ್ಕೊಂಡು ನಾವು ಎಸ್ಸೆ ಬರೆಯಕ್ಕೆ ನಮ್ಗೆ ಕೊಟ್ಟಿದ್ರು ಮನೆ ಭಕ್ತಿ ವೈಭವ. ನೋಡಿ, ವಿದುರನ್ಗೆ ನೋಡಿ ತಾನು ಮಂತ್ರಿ, ತಾನು ನಮ್ಮ ಅಣ್ಣನ ನೋಡಿ ಸೇವಕ, ಆತನಿಗೆ ಉಪದೇಶ ಮಾಡ್ಬೇಕು ಅನ್ನೋ ತರ ಆತನ ಪ್ರಯತ್ನ ಮಾಡ್ತಿರ್ತಾನೆ. ಧೃತರಾಷ್ಟ್ರ ಕೇಳಲ್ಲ. ದುರ್ಯೋಧನ ಅಂತೂ ನೀನೊಬ್ಬ ದಾಸಿ ಪುತ್ರ ನೀನು ಅಂತೇಳಿ ತೀರಾ ಅವಮಾನ ಮಾಡ್ತಾನೆ. ನೋಡಾಗ ಆ ಬಿಲ್ಲನ್ನ ಅದೇ ಬಾಗ್ಲಲ್ಲಿ ಇಟ್ಟು ವಿದುರ ನೋಡಿ ಆತ ಪ್ರವಾಸ ಹೋಗ್ಬಿಡ್ತಾನೆ, ಯಾತ್ರೆ ಹೋಗಕ್ಕೆ ಶುರು ಮಾಡ್ತಾನೆ. ನೀವು ಯಾರು ಈ ಭಾಗ ಓದಿದ್ರೆ ನಿಮ್ಗೆ ಇದು ಅರ್ಥ ಆಗತ್ತೆ. ನೋಡಿ, ಅದನ್ನ ಪ್ರಭುಪಾದರು ಮನೆ ಬಿಟ್ಟು ಹೋಗೋದಕ್ಕೆ ಹೋಲಿಸ್ಬೇಕಂತೆ. ಅದು ಎಸ್ಸೆ ನಮ್ಗೆ ಕೊಟ್ಟಂತ. ಆದ್ರೆ ಪ್ರಭುಪಾದರಿಗೂ ಕೂಡ ಹಂಗೇನೆ ನೋಡಿ, ಅವರ ಕುಟುಂಬದಲ್ಲಿ ಅವರು ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ, ಫಾರ್ಮಸ್ಯೂಟಿಕಲ್ ಬಿಸ್ನೆಸ್, ಔಷಧಿಗಳ ಬಗ್ಗೆ. ಅಲ್ಲಿ ಅವ್ರಿಗೆ ಲಾಭ ಆಗ್ತಿರಲ್ಲ, ನಷ್ಟ ಆಗ್ತಿರುತ್ತೆ. ನೋಡಿ, ಅವರು ಕುಟುಂಬದ ಪತ್ನಿ ಮಕ್ಕಳು ಎಲ್ಲ ಗೌರವಿಸ್ತಿರೋದಿಲ್ಲ, ತೀರಾ ಅವಮಾನ ಮಾಡ್ತಿರ್ತಾರೆ. ನೋಡಿ, ಹೆಂಗೆ ದುರ್ಯೋಧನ ವಿದುರನಿಗೆ ಅವಮಾನ ಮಾಡಿದ್ನೋ ಅದೇ ತರ ಇಲ್ಲಿ ಪ್ರಭುಪಾದರ ಪತ್ನಿ ಅವಮಾನ ಮಾಡ್ತಿರ್ತಾರೆ. ನೋಡಿ, ಎಲ್ಲ ಸಂಬಂಧಿಕರೆಲ್ಲ ದೂರ ದೂರ ಹಾಕ್ತಾರೆ. ನೋಡಿ, ಎಲ್ಲಾನು ಒಂದೊಂದೇ ದೂರ 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 ಆಗತ್ತೆ. ಆಗ ಪ್ರಭುಪಾದರಿಗೆ ಏನೂ ಉಳಿಯೋದಿಲ್ಲ. ನೋಡಿ, ಅವರು ನೋಡಿ ಹಿರಿಯ ಮಗನಿಗೆ ಜವಾಬ್ದಾರಿ ಕೊಟ್ಟು ನೋಡಿ ಮೊನ್ನೆ ನೋಡಿದ್ರಲ್ವಾ ಪ್ರಭುಪಾದರ ಚಿತ್ರ, ಅದರಲ್ಲಿ ಫಿಲ್ಮ್ ಅಲ್ಲಿ ನೋಡಿ ಅವರು ವೃಂದಾವನಕ್ಕೆ ಹೋಗ್ಬಿಡ್ತಾರೆ. ನೋಡಿ, ಈ ತರ ಎರಡನ್ನು ಕಂಪೇರ್ ಮಾಡಿ ಬರೀರಿ ಅಂತ ನಮ್ಗೆ ಪ್ರಶ್ನೆ. ನೋಡಿ, ಹಂಗೆ ಆ ಶ್ಲೋಕ ಸಿಕ್ತಾ ಮತ್ತಜಿ? ಸಿಕ್ತು ಪ್ರಭು, ನೀವು ಮಾತಾಡ್ತಿದ್ರಿ ಅಂದ್ಬಿಟ್ಟು ನಾನು ಹೇಳಿ. ಶ್ರೀ ಭಗವಾನ್ ವಾಚ ಯಸ್ಯಃ ಮನುಗೃಹಾಮಿ ಹರಿಷ್ಯೆ ತದ್ದನಂ ಶನೈ ತಥೋ ಆಧನಂ ತ್ಯಜಂತ್ಯಸ್ಯ ಸ್ವಜನ ದುಃಖ ದುಃಖಿತಂ. ಅನುವಾದ: ದೇವತಮ ಪರಮಪುರುಷನು ಹೇಳಿದನು, ನಾನು ಯಾರಲ್ಲಾದರೂ ವಿಶೇಷ ಅನುಗ್ರಹ ತೋರಿದಾಗ ಅವನ ಸಂಪತ್ತನ್ನು ಕೊಂಚ ಕೊಂಚವಾಗಿ ಹರಣ ಮಾಡುತ್ತೇನೆ. ಆಗ ಆ ದಾರಿದ್ರ್ಯ ಪೀಡಿತನನ್ನು ಅವನ ಬಂಧು ಮಿತ್ರರು ತೊರೆಯುತ್ತಾರೆ. ಹೀಗೆ ಅವನು ಒಂದಾದ ಮೇಲೊಂದು ಕಷ್ಟಗಳನ್ನು ಅನುಭವಿಸ್ತಾನೆ. ಹರೇ ಕೃಷ್ಣ ಪ್ರಭು. 10.88.8 ಪ್ರಭು. ಓಕೆ, ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಪ್ರಭು. ಈ ಸ್ಟೇಟ್ಮೆಂಟ್ ಕೇಳಿನೇ ತುಂಬಾ ಜನ ಭಯಪಟ್ಟು ಭಕ್ತಿಗೆ ಬರಲ್ಲ ಪ್ರಭು. ನೋಡಿ, ಈ ಸ್ಟೇಟ್ಮೆಂಟ್ ಅಲ್ಲಿ ಪ್ರಭುಪಾದರ ಭಾವಾರ್ಥನೆ ಅದೆಲ್ಲ ಹೇಳ್ತಾರೆ ಮುಂದೆ ಓದಿದ್ರೆ. ಅದೇ, ಬಟ್ ಅವ್ರಿಗೆ ಇದೆಲ್ಲ ಅರ್ಥ ಆಗಿರಲ್ಲ. ಮೇನ್ ಅವರು ಆ ರೀತಿ ನಮ್ಮ ಆಸ್ತಿ ಪಾಸ್ತಿಗಳು ನಮ್ಮ ಇದೆಲ್ಲ ಹೋಗ್ಬಿಡುತ್ತೆ ಅನ್ನೋ ಬೈಕೆ ಬರೀ ಎಷ್ಟ್ ಮಾಡ್ಬೇಕು ಅಷ್ಟ್ ಮಾಡ್ಬೇಕು, ಅತಿಯಾಗಿ ತೊಡಗಬಾರ್ದು ಭಕ್ತಿಯಲ್ಲಿ ಅಂತಾರೆ ಪ್ರಭು. ನೋಡಿ, ನನ್ ಸೀನಿಯರ್ ಒಬ್ಬ ನಾನು ಡೆಲ್ಲಿಲಿ ಓದ್ತಿರ್ಬೇಕಾದ್ರೆ ತಮಿಳ್ನಾಡು ನಮ್ ಸೀನಿಯರ್ ಒಬ್ರು ಇದ್ರು. ಇವತ್ತು ಅವ್ರು IFS ಆಫೀಸರ್ ಆಗಿದ್ದಾರೆ. ಅವರು ತಿರುಪತಿಗೆ ಯಾವಾಗವಾಗ ಹೋಗಿ ಬರ್ತಿದ್ರು. ಅವ್ರು ವೆಂಕಟರಮಣ ಸ್ವಾಮಿ ಭಕ್ತರು. ಅವ್ರಿಗೆ IFS IAS ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೋತಿದ್ರು. ಅವ್ರು ನಾನ್ ರೂಮಿಗೆ ಬರ್ತಿದ್ರು ಅವಾಗ ಡಿಸ್ಕಸ್ ಮಾಡಕ್ಕೆ. ಅವ್ರು ನನ್ಗೆ ಹೇಳ್ತಿದ್ರೆ, ರೊಂಬ ಕುಂಬಡಾದೆಡಾ ಅಂತ ಹೇಳೋರು. ತುಂಬಾ ದೇವ್ರನ್ನ ನೀನು ಪೂಜೆ ಮಾಡ್ಬೇಡ ಅಂತ ಹೇಳೋರು. ರೊಂಬ ಕುಂಬಡಾದೆ ಅಂತ ಹೇಳೋರು, ನನಗೆ ಎಚ್ಚರಿಕೆ ಕೊಡೋರು. ರೊಂಬ ಕುಂಬಿಟ್ಟ ನೋಡಿ ನಿನ್ಗೆ ನೋಡಿ ಹಿಂಗ ಆಗ್ಬಿಡತ್ತೆ ಅಂತ ಹೇಳೋರು ಅವರು. ಹಂಗೆ ಅವರು ಎಚ್ಚರಿಕೆ ಕೊಡೋರು, ಜಾಸ್ತಿ ನೀನ್ ಪೂಜಿಸ್ಬೇಡ ಅಂತ ಹೇಳೋರು. ನೋಡಿ ಹಿಂಗ ಆಗ್ಬಿಡತ್ತೆ ಅಂತ ಹೇಳೋರು. ನೋಡಿ, ಆಕ್ಚುಲಿ ಹಂಗ ಆಗೋದಿಲ್ಲ. ಯಾರು ನೋಡಿ ತಮ್ಮ ಕುಟುಂಬ, ನಮ್ಮ ಭಕ್ತಿ ವಿನೋದ್ ನೋಡಿ ಠಾಕೂರ್ ತರ ಅವ್ರು ಹೇಳ್ತಾರೆ, ಮೊಮ್ಮ ನಿವೇದನ ಶುನು, ನೋಡಿ ನನ್ನ ಪತ್ನಿ ನನ್ನ ಮಕ್ಕಳು ಎಲ್ಲ ನಿನ್ನವರು, ನೋಡಿ ನನ್ನ ಆಸ್ತಿ ನೋಡಿ ಅದನ್ನೇ ನೋಡಿ ಎಲ್ಲವೂ ನಿಂದು, ನಾನು ಅವರ ಸೇವಕ, ಅವರೆಲ್ಲ ನಿನ್ ಭಕ್ತರು, ಅವ್ರ ಸೇವಕ ನಾನು ಅನ್ನೋ ಭಾವ
ನೋಡಿ ಹಂಗಾದ್ರೆ ಯಾಕೆ ಕಿತ್ಕೊಳ್ತಾನೆ ಹೇಳಿ? ಕಿತ್ಕೊಳಕ್ ಮೊದ್ಲೇ ಸರೆಂಡರ್ ಮಾಡ್ಬಿಟ್ರೆ ಕಿತ್ಕೋತಾನ ಮತ್ತೆ? ಕಳ್ಳ ದೊರಟಕೋರು ಬರ್ತಾನೆ, ಅವ್ನ್ ಕೇಳಕ್ ಮೊದ್ಲೇ ಎತ್ಕೊಳ್ತಾನೆ. ಕಿತ್ಕೊಂತಾರೆ ಅಂತ ಹೇಳಿದ್ರೆ ತಂದಿದ್ದಾದ್ರೂ ಏನು ಪ್ರಭು ನಾವು? ಅಲ್ವಾ? ಅಲ್ಲಿವರೆಗೂ ಇನ್ನೂ ಹೋಗಿರಲ್ಲ ಅಲ್ಲ ಮತ್ತದು ಸಾಮಾನ್ಯರು, ಅವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗಲ್ಲ, ಹೌದು. ಅದಕ್ಕೆ ನೋಡಿ ಅದಕ್ಕೋಸ್ಕರ ನೋಡ್ರಿ ಹಿಂಗೆಲ್ಲ ಆಗತ್ತೆ ನೋಡಿ. ಅದಕ್ಕೋಸ್ಕರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮ ಪುರುಷನನ್ನ ದ್ವೇಷಿಸಿ ನಿಜವಾದ ಧರ್ಮವನ್ನ ಹಳಿತಾರೆ ಅನ್ನೋದು. ನಿಜವಾದ ಧರ್ಮ ಏನಿದೆಯೋ, ನಿಜವಾದ ಧರ್ಮ ಅಂದ್ರೆ ಸನಾತನ ಧರ್ಮ. ಸನಾತನ ಯಾವುದು ಅಂದ್ರೆ ಆತ್ಮ, ಪರಮಾತ್ಮ. ನೋಡಿ ಈ ಒಂದು ಇದನ್ನ ಸನಾತನ ಧರ್ಮ ಅಂತ ಹೇಳೋದು. ನೋಡಿ ಇದನ್ನ ಅಳಿತಾರೆ ಅವ್ರು, ಏನೇನೋ ಬೇರೆ ಬೇರೆ ಅರ್ಥಗಳು ಕೊಡೋ ತರ ಪ್ರಯತ್ನಗಳೆಲ್ಲ ಮಾಡ್ತಾರೆ. ನೋಡಿ ಹಿಂಗೆ ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗ್ತಾರೆ. ಎಲ್ಲ ಅಸುರರು ನೀವು ಇತಿಹಾಸದಲ್ಲಿ ಪುರಾಣಗಳಲ್ಲಿ ಯಾರೆಲ್ಲ ಓದಿದಿರೋ ಕೇಳಿದಿರೋ ಅವರ ಮೂಲ ಗುಣಗಳು ಇದೇ ಗುಣಗಳು. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ. ನೋಡಿ ದೇಹಗಳಲ್ಲಿ ಮತ್ತು ಇತರ ದೇಹಗಳಲ್ಲಿರೋ ದೇವೋತ್ತಮ ಪರಮ ಪುರುಷನನ್ನು ದ್ವೇಷಿಸ್ತಾರೆ. ನೋಡಿ ಹಂಗೆ ಬೇರೆ ಪ್ರಾಣಿಗಳನ್ನು ಕೂಡ ಹಿಂಸೆ ಮಾಡ್ತಾರೆ, ಅವ್ರ ದೇಹದ ಮೇಲೇನು ಕೂಡ ಹಿಂಸೆ ಮಾಡ್ಕೋತಾರೆ ಅಂತ ಭಾವಾರ್ಥದಲ್ಲಿ ಪ್ರಭುಪಾದರು ಇಲ್ಲಿ ಹೇಳ್ತಿದ್ದಾರೆ. ನೋಡಿ ಹಂಗೆ ಭಾವಾರ್ಥದಲ್ಲಿ ಅಸುರಿ ಸ್ವಭಾವದ ಮನುಷ್ಯನು ಯಾವಾಗಲೂ ದೇವರ ಪರಮಾಧಿಕಾರದ ವಿರುದ್ಧವಾಗಿರುತ್ತಾನೆ. ನೀವು ಹಿರಣ್ಯಾಕಶಿಪು ಮಹಾವತಾರ ನರಸಿಂಹನ ಕಥೆಯಲ್ಲಿ ನೋಡಿದ್ರೆ ಇದು ರಾವಣ ಆಗ್ಲಿ ನೋಡಿ ಭಗವಂತನ ಪರಮಾಧಿಕಾರವನ್ನು ಒಪ್ಪೋದಿಲ್ಲ. ನೋಡಿ ಇವತ್ತು ನೋಡಿ ವಿಜ್ಞಾನಿಗಳು ಮೂರ್ಖ ಕೆಲವರು ಹೇಳ್ತಾರೆ ದೇವರೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ನೋಡಿ ಅದಕ್ಕೆ ಆದ್ದರಿಂದ ಧರ್ಮ ಗ್ರಂಥಗಳನ್ನು ನಂಬಲು ಅವನು ಇಷ್ಟಪಡುವುದಿಲ್ಲ. ನೋಡಿ ಧರ್ಮ ಗ್ರಂಥಗಳೆಲ್ಲ ಓದಿದ್ರೆ ನೋಡಿ ಅದನ್ನ ಅನುಸರಿಸ್ಬೇಕಾಗತ್ತೆ. ಅವ್ರಿಗೆ ಧರ್ಮ ಗ್ರಂಥ ತಗೊಳಕ್ಕೆ ಇಷ್ಟ ಇಲ್ಲ. ಯಾಕೆ? ನಾವು ಅವ್ರು ಮಾಡೋಂತ ಅನಾಚಾರಗಳೆಲ್ಲ ಬಿಟ್ಬಿಡ್ಬೇಕಾಗತ್ತೆ ಅಂತ ಅವ್ರಿಗೆ ಭಯ. ನೀವ್ ಯಾರಾದ್ರೂ ಭಗವದ್ಗೀತೆ ಕೊಡಕ್ ಹೋಗಿ ಫ್ರೀಯಾಗಿ ಕೊಡ್ತೀವಿ ಅಂದ್ರೆ ಮನೇಲಿ ಇಟ್ಕೊಳಲ್ಲ. ಯಾಕೆ? ಅಯ್ಯೋ ನಾವು ಮುಟ್ಟದಿಲ್ಲ ಪ್ರಭುಜಿ. ನೋಡಿ ಮುಟ್ಟೋದೇ ಇಲ್ಲ, ಮನೇಲಿ ಇಟ್ಕೊಳಲ್ಲ. ಇಟ್ಕೊಂಡ್ರೆ ನಾವು ಇಂತಿಂತದೆಲ್ಲ ಬಿಟ್ಬಿಡ್ಬೇಕಾಗತ್ತೆ, ಎಲ್ಲೂ ಬಿಟ್ಟು ಹೋಗ್ಬಿಡುತ್ತೋ ನೋಡಿ ಅನ್ನುವಂತ ಭಯ. ಅದಕ್ಕೆ ನಂಬಲಲ್ಲ, ಮುಟ್ಟದೇ ಇಲ್ಲ, ಮನೇಲಿ ಇಟ್ಕೊಳ್ಳೋದೇ ಇಲ್ಲ. ನೋಡಿ ಹಂಗೆ ಧರ್ಮ ಗ್ರಂಥಗಳು ನಂಬಲು ಅವ್ರು ಇಷ್ಟಪಡೋದಿಲ್ಲ. ಈ ಅಸುರಿ ಸ್ವಭಾವ ಯಾವ ಮಟ್ಟಕ್ಕೆ ಅಂದ್ರೆ ಆ ಪುಸ್ತಕ ಮುಟ್ಟಕ್ ಕೂಡ ಬಿಡೋದಿಲ್ಲ. ಇನ್ನು ಓದೋದೆಲ್ಲಿ, ನಂಬೋದೆಲ್ಲಿ ಅಲ್ವಾ? ನೋಡಿ ಗಂಡ ತಗೊಳಕ್ ಹೋದ್ರೆ ಹೆಂಡತಿ ಬಿಡೋದಿಲ್ಲ. ನೋಡಿ ಮಕ್ಕಳು ತಗೊಳಕ್ ಹೋದ್ರೆ ತಂದೆ ತಾಯಿ ಬಿಡೋದಿಲ್ಲ. ಯಾಕೆ? ಎಲ್ಲಿ ಸನ್ಯಾಸಿ ಆಗಿ ಹೋಗ್ಬಿಡ್ತಾನೋ ಅಂತ. ಹಂಗೆ ಧರ್ಮ ಗ್ರಂಥವನ್ನು ಇಷ್ಟಪಡೋದಿಲ್ಲ, ನಂಬೋದಿಲ್ಲ ಅವರು. ಧರ್ಮ ಗ್ರಂಥಗಳ ವಿಷಯದಲ್ಲಿ ಮತ್ತು ದೇವೋತ್ತಮ ಪರಮ ಪುರುಷನ ಇರುವಿಕೆ ಎರಡರಲ್ಲೂ ಅವನಿಗೆ ಅಸೂಯೆ. ನೋಡಿ ಇದಕ್ಕೆ ಕಾರಣ ಅವನ ನಾಮ ಮಾತ್ರ ಪ್ರತಿಷ್ಠೆ ಮತ್ತು ಆಸ್ತಿ ಮತ್ತು ಬಲಗಳ ಗಳಿಕೆ. ನೋಡಿ ಇವೆಲ್ಲ ಈ ಬಾಳು ಮುಂದಿನ ಬಾಳಿಗೆ ಸಿದ್ಧತೆ ಎಂದು ಅವನಿಗೆ ಇದು ತಿಳಿಯದಿರುವುದರಿಂದ ಅವನು ತನ್ನ ವಿಷಯದಲ್ಲಿಯೂ ಇತರ ವಿಷಯದಲ್ಲಿಯೂ ಅಸೂಯೆ ಪಡುತ್ತಾನೆ. ಇತರರ ದೇಹಗಳಿಗೂ ತನ್ನ ದೇಹಕ್ಕೂ ಹಿಂಸೆ ಮಾಡುತ್ತಾನೆ. ನೋಡಿರ್ತೀರಾ, ಬಾಯಿ ಬೀಗ ಹಾಕೊಂಡು ಚಾಟಿ ಏಟುಗಳು ಹೊಡ್ಕೊಂಡು ಈ ತರ ಎಲ್ಲ ಮಾಡ್ತಾರೆ. ನೋಡಿದ್ರಾ? ಕೆಲವು ದೇವತೆಗಳು ಇರ್ತಾರೆ, ನೋಡಿ ಈ ತರದೆಲ್ಲ ಮಾಡ್ತಾರೆ. ನೋಡಿ ತಮ್ಮ ದೇಹಕ್ಕೂ ಹಿಂಸೆ ಮಾಡ್ಕೊಳ್ತಾರೆ, ಬೇರೆಯವ್ರ ದೇಹಕ್ಕೂ ಕೂಡ ಹಿಂಸೆ ಮಾಡ್ತಾರೆ. ನೋಡಿ ಅಸುರರದು ಇವರೆಲ್ಲ ಹಂಗೆ. ಭಸ್ಮಾಸುರ ನೋಡಿ, ಈ ರಾವಣ ತನ್ನ ತಲೆಯನ್ನ ಕತ್ತರಿಸಿ ಯಜ್ಞಕ್ಕೆ ಹಾಕ್ತಿರ್ತಾನಂತೆ. ನೋಡಿ ಭಗವಂತ ಶಂಕರ ಶಂಭು ಓಡ್ ಬರ್ತಾನೆ, ಬ್ರಹ್ಮದೇವ ಓಡ್ ಬರ್ತಾನೆ ನಿಲ್ಸಕ್ಕೆ. ನೋಡಿ ಈ ತರ ದೇಹಕ್ಕೆ ಹಿಂಸೆ ಮಾಡ್ಕೋತಾರೆ ಅವರು. ನೋಡಿ ಮಕ್ಕಳು ನೋಡಿದ್ದೀರಾ, ಅವ್ರಿಗೇನಾದ್ರು ಬೇಕು ಅಂದ್ರೆ ಪಟ್ಟಿಡದ ರಟ್ಟ ಮಾಡಿ ಚಂಡಿ ಹಿಡಿದು ಹೊರಳಾಡಿ ನೋಡಿರ್ತೀರಾ? ಅಯ್ಯೋ ವಿಚಿತ್ರಗಳ ಅಲ್ವಾ? ಮಕ್ಕಳು ಆಟ ಹೆಂಗ್ ಹಿಡಿದು ಅವರ ಬೇಕಾದನ್ನ ಗಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಹೌದು ಪ್ರಭು, ದಾರಿಯಲ್ಲೆಲ್ಲ ಉಳ್ಳಾಡೋದು, ಏನೇನೋ ಎತ್ತಾಕೋದು, ಏನು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಊಟ ತಿನ್ನಿಸ್ತಾ ಇರ್ತಾರೆ. ಬಹಳಷ್ಟು ಜನ ನೋಡಿರ್ತೀನಿ. ಆ ಮೊಬೈಲ್ ಕಿತ್ಕೊಳ್ಳಿ. ಹಂಗೆ ಮಾಡ್ತಿದ್ರಂತೆ ಪ್ರಭುಜಿ. ವಿಜೇತ ಮಾತಾಜಿನೂ ಹಂಗೆ ಮಾಡ್ತಿದ್ರಂತೆ ಪ್ರಭುಜಿ. ಹೌದಾ? ಈಗ ವಿಜೇತ ಮಾತಾಜಿ ಪ್ರಭುಜಿ ನಾನೇ ಮಾಡ್ತಿದ್ನಲ್ಲ, ಅದಕ್ಕೆ ಗೊತ್ತು.
ಹೆಂಗೆ ಮಾಡ್ತಾರೆ ಅಂತ. ನಮ್ಮ ನೋಡಿ ಮೊಮ್ಮಗಳು ಹಂಗೆ ಆಳೆ ಪ್ರಭುಜಿ, ಸಿಟ್ಟು. ಸಿಟ್ಟು ನೋಡಿ, ಹಿಂಗೆ ಗೀಸ್ಬಹುದು ನಾವು ಕೂಡ. ನಮ್ಮ ಅವ್ರ ಕೈ ಫೋನ್ ಕೊಟ್ಟಿಲ್ಲ ಅಂದ್ರೆ ಇಟ್ಟಂಗಳು ಹೊತ್ಕೊಂಡ್ಬಂದ್ ತಲೆ ಮೇಲೆ ಹಾಕ್ತಾಳೆ ಪ್ರಭುಜಿ. ಹಂಗೆ ದೇಹಕ್ಕೂ ಹಿಂಸೆ ಮಾಡ್ಕೋತಾರೆ ಅಂದ್ರೆ ಹಂಗೆ ಹಠ ನೋಡಿ. ಇದೆಲ್ಲ ಯಾಕೆ ಅಂದ್ರೆ ನೋಡ್ರಿ, ಹಂಗೆ ಅವನಿಗೆ ಜ್ಞಾನವಿಲ್ಲದಿರುವುದರಿಂದ ದೇವೋತ್ತಮ ಪರಮ ಪುರುಷನ ಪರಮಾಧಿಕಾರಕ್ಕೆ ಲಕ್ಷ್ಯ ಮಾಡುವುದಿಲ್ಲ. ನೋಡಿ, ಜ್ಞಾನ ಇಲ್ಲ, ಯಾರು ಏನು ಅಂತ ಗೊತ್ತಿಲ್ಲ. ನಾನ್ ಯಾರು ನೋಡಿ, ನೋಡಿ ಸೃಷ್ಟಿಕರ್ತ ಯಾರು ನೋಡಿ, ಏನು ಗೊತ್ತಿಲ್ಲ. ಹಂಗಾಗಿ ಪರಮಾಧಿಕಾರಕ್ಕೆ ಲಕ್ಷ್ಯ ಮಾಡೋದಿಲ್ಲ. ಮತ್ತೇನ್ ಮಾಡ್ತಾರೆ? ಧರ್ಮ ಗ್ರಂಥಗಳ ವಿರುದ್ಧವಾಗಿ ನಡ್ಕೊತಾರೆ. ಧರ್ಮ ಗ್ರಂಥಗಳ ಮತ್ತು ದೇವೋತ್ತಮ ಪರಮ ಪುರುಷನ ವಿಷಯದಲ್ಲಿ ಅವನಿಗೆ ಅಸೂಯೆ. ಆದುದರಿಂದ ಅವನು ದೇವರ ಅಸ್ತಿತ್ವದ ವಿರುದ್ಧ ಹುಸಿವಾದಗಳನ್ನು ಮಾಡುತ್ತಾನೆ ಮತ್ತು ಧರ್ಮ ಗ್ರಂಥಗಳ ಅಧಿಕಾರವನ್ನು ನಿರಾಕರಿಸುತ್ತಾನೆ. ಪ್ರತಿಯೊಂದು ಕಾರ್ಯದಲ್ಲಿಯೂ ತಾನು ಸ್ವತಂತ್ರ ಮತ್ತು ಬಲಶಾಲಿ ಎಂದು ಭಾವಿಸುತ್ತಾನೆ. ಬಲ, ಅಧಿಕಾರ ಮತ್ತು ಶ್ರೀಮಂತಿಕೆಯಲ್ಲಿ ಯಾರೂ ತನ್ನ ಸಮಾನರಿಲ್ಲ. ಆದುದರಿಂದ ತಾನು ಏನನ್ನಾದರೂ ಮಾಡಬಹುದು, ಯಾರೂ ತನ್ನನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾನೆ. ತನ್ನ ಇಂದ್ರಿಯ ಕರ್ಮಗಳ ಪ್ರಗತಿಯನ್ನು ತಡೆಯಬಲ್ಲ ಶತ್ರುವು ಯಾರಾದರೂ ಇದ್ದರೆ ತನ್ನ ಶಕ್ತಿಯಿಂದಲೇ ಅವನನ್ನು ಕೊಚ್ಚಿ ಹಾಕಲು ಹಂಚಿಕೆಗಳನ್ನು ಹಾಕುತ್ತಾನೆ. ನೋಡಿ, ಇದನ್ನ ನೀವು ಕಾಣ್ಬಹುದು ಇವತ್ತಿನ ಪ್ರೌಢಿಗಳು ನೋಡಿ, ರಾಜಕಾರಣಿಗಳು, ಉದ್ಯಮಿಗಳು ನೋಡಿ, ಇಂಥವುಗಳಲ್ಲಿ ಇವೆಲ್ಲ ಕಾಣ್ಬಹುದು. ರಿಯಲ್ ಎಸ್ಟೇಟ್ ದಂಧೆ, ಈ ತರದೆಲ್ಲ ಕಾಣ್ಬಹುದು ನಾವು. ಹರೇ ಕೃಷ್ಣ. ಸಮಯ ಆಗ್ತಾ ಇದೆ. ಇಂದ್ರ ವಿಶೇಷ ದಿನಗಳಿದಾವೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇವತ್ತು ನಮ್ಮ ಸಹೋದ್ಯೋಗರೊಬ್ರು ಜಾಯ್ನ್ ಆಗಿದ್ದಾರೆ ಪ್ರಭುಜಿ, 2-3 ದಿನದಿಂದ. ತುಂಬಾ ಸಂತೋಷ ಪ್ರಭು. ಪರಿಚಯ ಮಾಡ್ಕೊಡ್ತೀರಾ ಪ್ರಭುಜಿ? ರೇಣುಕಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಸಹೋದ್ಯೋಗಿಗಳು ಇದಾರೆ ಪ್ರಭುಜಿ. ಹರೇ ಕೃಷ್ಣ. ರೇಣುಕಮ್ಮ ಮಾತಾಜಿ ಅವರೇ, ಮಾತಾಡ್ಬೋದಾ ತಮ್ಮ ಹತ್ರ? ನೀವೇ ಪರಿಚಯ. ಪ್ರಭುಜಿ, ಅವರು ವಾರ್ಡನ್ ಇದ್ದಾರೆ ಪ್ರಭುಜಿ, ಇಲ್ಲಿ ಚಿತ್ರದುರ್ಗ ಟೌನ್ ಅಲ್ಲಿ ಬಾಲಕಿಯರ ಕಾಲೇಜ್ ಹಾಸ್ಟೆಲ್ ಅನ್ನ ನಿರ್ವಹಿಸ್ತಾ ಇದ್ದಾರೆ ಪ್ರಭುಜಿ. ಅವರು ಸಹ ಈಗ ನಾನು ಹೇಳಾದ ನಂತರದಿಂದ ಪಾಪ ಅವರು ಅದರಲ್ಲಿ ಭಾಗಿಯಾಗಿ ಕೇಳ್ತಾ ಇದ್ದಾರೆ ಪ್ರಭುಜಿ ಇದ್ರ ಬಗ್ಗೆ. ತುಂಬಾ ಸಂತೋಷ. ಅವರಲ್ಲೂ ಒಳ್ಳೆ ಭಾವನೆ, ಒಳ್ಳೆ ಮನಸ್ಸಿದೆ ಪ್ರಭುಜಿ. ಹಾಗಾಗಿ ಅವ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ ಅದ್ರಲ್ಲಿ ಭಾಗಿಯಾಗ್ಲಿಕ್ಕೆ ಇಷ್ಟಪಟ್ಟು ಆಗ್ತಾ ಇದ್ದಾರೆ ಪ್ರಭುಜಿ, ಕೇಳ್ತಾ ಇದ್ದಾರೆ ವಿಷಯಗಳನ್ನ. ನನಗೂ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಒಂದು ಬದಲಾವಣೆ ಅನ್ನೋದು ಅವರಲ್ಲೂ ಬಂದ್ರೆ ಒಳ್ಳೇದಲ್ಲ. ಯಾಕಂದ್ರೆ ಕೆಲವೊಂದು ವಿಚಾರಗಳು ಪಾಪ ತುಂಬಾ ಅವರು ಮನಸ್ಸಿನ ನೋವು ಮಾಡ್ಕೊಳ್ತಿರ್ತಾರೆ ಪ್ರಭುಜಿ. ಮನಸ್ಸು ಆತರ ನೋವು ಆಗ್ಲಿಕ್ಕೆ ಕಾರಣ ಏನನ್ನೋದನ್ನ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅವ್ರು ಅದರಿಂದ ಮುಕ್ತರಾಗ್ತಾರೆ ಅನ್ನಕ್ಕೆ ಅವರನ್ನ ನಾನು ಇಲ್ಲಿ ಜಾಯಿನ್ ಮಾಡಿಸ್ತೀನಿ ಪ್ರಭುಜಿ. ತುಂಬಾ ಸಂತೋಷ ಪ್ರಭು. ನಮಸ್ತೆ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮಸ್ತೆ. ತುಂಬಾ ಸಂತೋಷ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು. ಮೇಡಮ್ ಮಾತಾಡ್ರಿ ಮೇಡಮ್, ಪ್ರಭುಜಿ ಅವರಿಗೆ. ನಮಸ್ತೆ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಸಿರಿ ಪುನರ್ವಿ ನೀವೇನಾ? ನನ್ ಮಗಳ ಹೆಸರು ಗುರುಜಿ ಅದು. ತುಂಬಾ ಸಂತೋಷ. ಹೀಗೆ ನಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಅಂತ ಕೇಳ್ಕೊಳ್ತೀವಿ ಮಾತಾಜಿ. ಆಯ್ತು ಗುರುಜಿ, ಭಾಗವಹಿಸ್ತೀನಿ. ನೋಡಿ, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೇನು ಕೂಡ ಕೇಳ್ಬೋದು, ಚರ್ಚೆ ಮಾಡ್ಬೋದು. ಆಯ್ತು ಗುರುಜಿ. ತುಂಬಾ ಸಂತೋಷ. ಹೀಗೆ ಭಾಗವಹಿಸ್ತೀರಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೊಸಬರಿದ್ದಾರಾ? ಹರೇ ಕೃಷ್ಣ. ಯಾರು ಇದ್ದಿದ್ರೆ ಮಾತಾಜಿ ವಿಶೇಷ ದಿನಗಳೇನಾದ್ರು ಇದಾವ? ಪ್ರಭು ರಾಮಣ್ಣ ಪ್ರಭುಗೋಸ್ಕರ 3 ಸಲ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ, ಪ್ರಾರ್ಥನೆ ಮಾಡೋಣ ಮಾತಾಜಿ. ಮತ್ತೆ ಏನಾದ್ರೂ ವಿಷಯ ಇದೆಯಾ? ಮತ್ತೇನು ಇಲ್ದಿದ್ರೆ ಕಾರ್ಯಕ್ರಮ ಇಲ್ಲಿ ವಿರಾಮ ಕೊಡ್ತೀವಿ. ಎಲ್ಲರೂ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಮಹಾರಾಣಿ ಮಾತಾಜಿಯವರ ಪತಿ ರಾಮಣ್ಣ ಪ್ರಭುಜಿ ಅವರಿಗೆ ಭಗವಂತ ಬೇಗ ಮಾಡಿ ನೋಡಿ ಅವ್ರಿಗೆ ಹೆಚ್ಚು ಆಯುರಾರೋಗ್ಯ ಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಹಾಗೇನೆ ಅವ್ರ ಕೃಷ್ಣ ಭಕ್ತಿಗೆ ಮುನ್ನಡಿಲಿ ಅಂತ ಕೂಡ ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ರಾಮ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ